ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಆಗಮಿಸಿರತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಆಫ್ ಕಾಮರ್ಸ್ ಧಾರವಾಡ, ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ವೀಕ್ಷಕರ ಪರವಾಗಿ, ಬಸವ ಕೇಂದ್ರ ಬಸವ ಸಮಿತಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಭಾರತದ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರಾದ ಗೌರವಾನ್ವಿತ ಡಾಕ್ಟರ್ BD ಜೆಟ್ಟಿಯವರ 113ನೇ ಜಯಂತ್ಯೋತ್ಸವ ಹಾಗೂ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 59ರ ಚಿಂತನೆಗೆ ಆಗಮಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶರಣರಾದ ಶ್ರೀ MP ಹಳ್ಳಿಕೆರೆ ಅವರು ನಡೆಸಿಕೊಡಲಿಕ್ಕೆ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಅರುಹಿನ ಕುರು ಹಿಡಿದವನೀತಲಕವ ತರಿಸಿದ ಗಣಪಾಲ, ವರಗುರುಲಿಂಗ ಸುಜಂಗಮ ಸೌಖ್ಯ ಕರಪಾವನಶೀಲ. ಪರಮ ಷಡಕ್ಷರ ಪಂಚಾಕ್ಷರವೆಂಬೆರಡರಾದಿಮೂಲ, ಶರಣರ ಕರಮನ ಭಾವದಿಂದ ಉಪಚರಿಸಿಕೊಂಬಲೋಲ. ವೇದಶಾಸ್ತ್ರ ಪೌರಾಣ ನಿಗಮದದಿ ಮಥನದ ನವನೀತ, ಸಾದೇಹದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ. ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದೆನ್ನ ದಾತ, ಭೇದಿಸಲಗಣಿತ ಬ್ರಹ್ಮಾಂಡಗಳ ಧರಿಸುವ ಪ್ರಖ್ಯಾತ. ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ, ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ. ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗ, ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ. ಕಲಿಯುಗದೊಳು ಕಲ್ಯಾಣಪುರವರಾದೀಶ್ವರ ಪ್ರಧಾನಿ, ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ. ಕುಲಛಲ ಮೊದಲಾದಷ್ಟ ಮದಗಳ ನೀಗಿದ ಸುಧಾನಿ, ನೆಲ ಜಲಾಗ್ನಿ ಮರುತಂಬರಾತ್ಮ ಷಡು ತತ್ವದ ಸುಜ್ಞಾನಿ. ಭಿನ್ನ ಭಕ್ತಿ ತನಗನ್ಯವೆಂಬ ಸದ್ಭಕ್ತ ದೇಹಿಕಾದೇಹಿ, ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ. ಚಿನ್ನ ಬಣ್ಣದಂತೆರಡರಿಯದ ಶಿವಶರಣರಲ್ಲಿ ಸ್ನೇಹಿ, ಚನ್ನವೀರ ಮಹೇಶ ನಿರಂಜನ ಜಂಗಮದಾಸೋಹಿ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂಥ ಶ್ರೀ MP ಹಳ್ಳಿಕೆರೆ ಅವರಿಗೆ ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಈಗ BD ಜೆಟ್ಟಿಯವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸೋದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದಯವಿಟ್ಟು ತಾವು ಬಂದು ಪುಷ್ಪ ಅರ್ಚನೆ ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಪುಷ್ಪಾರ್ಚನೆಯನ್ನು ಮಾಡಿದ ಸರ್ವರಿಗೂ ಅನಂತ ಶರಣುಗಳನ್ನು ಸಲ್ಲಿಸ್ತಾ, ಈಗಾಗಲೇ ದಿನಾಂಕ 10/9/2025 ಬೆಂಗಳೂರು ಬಸವ ಸಮಿತಿಯಿಂದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿ ಬಸವ ಮನಿಹದಲ್ಲಿ ವಿಶಿಷ್ಟ ಸಾಧನೆಗೈದಿರುವ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಬಸವ ವಿಭೂಷಣ, ಶ್ರೀ CM ಚಂದ್ರಶೇಖರ್ ಯುನೈಟೆಡ್ ಅಕಾಡೆಮಿ ಹಾಸನ್ ಅವರಿಗೆ ಬಸವಶ್ರೀ ಹಾಗೂ ಶ್ರೀ S ಪಿನಾಕ್ಪಾನಿ ಅವರಿಗೆ ವಚನ ಜ್ಯೋತಿ ಬಳಗ ಇವರಿಗೆ ಬಸವಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿರುವುದು ಹೆಮ್ಮೆಯ ವಿಷಯ. ಕರ್ನಾಟಕ ರಾಜ್ಯದ 4ನೇ ಮುಖ್ಯಮಂತ್ರಿಯಾಗಿ ಡಾಕ್ಟರ್ BD ಜತ್ತಿಯವರು ಇದ್ದಂಥವರು 10/9/1912 ಸಾವಳಗಿಯಲ್ಲಿ ಶ್ರೀ ದಾನಪ್ಪ ಮತ್ತು ಶ್ರೀಮತಿ ಭಾಗ್ಯವ್ವ ಇವರ ಚಿದ್ಗರ್ಭದಲ್ಲಿ ಜನಿಸಿರ್ತಕ್ಕಂಥವರು. ಪ್ರಾಥಮಿಕ ಶಾಲೆ ಕಲಿಯುವಾಗಲೇ ವಿವಾಹ ಆದವರು. ಆಗ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. 10ನೇ ವಯಸ್ಸಿನಲ್ಲೇ ಮದುವೆ ಆಯಿತು. ಲಾ ಓದುವಾಗ ತಂದೆಯವರ ಅಗಲಿಕೆಯಿಂದ ಮನೆತನದ ಜವಾಬ್ದಾರಿ ಇವರ ಮೇಲೆ ಬಿತ್ತು. ಹಾಗಾಗಿ ಓದು ನಿಲ್ಲಿಸಬೇಕಾಯಿತು. ಮನೆತನ ಕೆಲಸ ಮಾಡೋದು ಪ್ರಾರಂಭ ಆಯಿತು. ಜೊತೆಗೆ ಅವರು ಹಳ್ಳಿಯ ಒಂದು ಸುಧಾರಣೆಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ತದನಂತರ ಮತ್ತೆ ವಕೀಲಿ ವೃತ್ತಿಯನ್ನು ಕೈಕೊಂಡು 1940-45 ವಕೀಲಿ ವೃತ್ತಿ ಮಾಡಿ ಚಲೇಜಾವ್ ಚಳುವಳಿ ಸಹಿತ ಅವರ ಜತ್ತಿಯವರು ಪ್ರಾರಂಭ ಮಾಡ್ತಾ ಇದ್ದಾರೆ. 1943-45 ಜಮಖಂಡಿ ನಗರಸಭೆಯ ಅಧ್ಯಕ್ಷರಾಗ್ತಾರೆ. 45-47 ಜಮಖಂಡಿ ಸಂಸ್ಥಾನದ ಸಚಿವರಾಗಿರ್ತಾರೆ. 47 ಅಂದರೆ ಸ್ವಾತಂತ್ರ್ಯ ಸಿಕ್ಕಾಗ ಜಮಖಂಡಿ ಸಂಸ್ಥಾನದ ಮುಖ್ಯಮಂತ್ರಿ ಆಗ್ತಾರೆ. ಜಮಖಂಡಿ ಸಂಸ್ಥಾನ ಭಾರತದಲ್ಲಿ ವಿಲೀನಗೊಳಿಸಲಿಕ್ಕೆ ಜತ್ತಿಯವರು ಪ್ರಯತ್ನ ಮಾಡ್ತಾರೆ. ಮುಂಬೈ ರಾಜ್ಯ ವಿಧಾನಸಭೆಗೆ ಶಾಸಕರಾಗಿ ನಾಮಕರಣ ಆಗ್ತದೆ 1949. 1955 ಉಪಮುಖ್ಯಮಂತ್ರಿಯಾಗಿ ಅಲ್ಲಿ ಸೇರಿಸ್ತಾರೆ. ಜೊತೆಗೆ KMC ಹುಬ್ಬಳ್ಳಿ ಏನಿದೆ KMCಯನ್ನು ಪ್ರಾರಂಭಿಸಲಿಕ್ಕೆ 1955 ಒಂದು ಯೋಜನೆಯನ್ನು ಅವರು ಹಾಕ್ಕೊಳ್ತಾರೆ. 1957 ರಾಜ್ಯ ಭೂ ಸುಧಾರಣಾ ಮಂಡಲದ ಅಧ್ಯಕ್ಷರಾಗಿ ಕೇವಲ 3 ತಿಂಗಳಲ್ಲಿ ವರದಿ ಸಲ್ಲಿಸ್ತಾರೆ. ಆ ಸಮಿತಿಗೆ ಮಾಡಲ್ಪಟ್ಟದ ಅರ್ಧ ಹಣ ಮಾತ್ರ ಖರ್ಚು ಮಾಡ್ತಾರೆ. ಉಳಿದ ಹಣವನ್ನು ಮತ್ತೆ ಸರ್ಕಾರಕ್ಕೆ ವಾಪಸ್ ಸಲ್ಲಿಸ್ತಾ ಇದ್ದಾರೆ. ಅದಾದಮೇಲೆ 1938-62 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಸವ ಸಮಿತಿಯನ್ನು 1964 ಅಂದರೆ 26/9 ನೋಡಿ, ಅವರು ಹುಟ್ಟಿದ್ದು 9ನೇ ತಿಂಗಳಲ್ಲೇ ಈ ಬಸವ ಸಮಿತಿನೂ ಪ್ರಾರಂಭ ಮಾಡಲಿಕ್ಕೆ ಮುಂಬೈನಲ್ಲಿ ಹಲವಾರು ಫ್ರೆಂಡ್ಸ್ ಸೇರಿ ಅದನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಅಲ್ಲಿ ಚಿಂತನೆ ಮಾಡಿದಾಗ ಇವರು ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ಬಸವಣ್ಣವರ ವಿಚಾರಗಳನ್ನು ಪ್ರಚಾರ ಮಾಡಬೇಕು ಅಂತ ಒಂದು ಬಸವ ಬಳಗ ಅಂತ ಮಾಡಿಕೊಂಡಿರ್ತಾರೆ. ಅಲ್ಲಿ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡಿದಾಗ ಇವ್ರನ್ನ ಅವರು ಅಧ್ಯಕ್ಷ ಮಾಡ್ತಾರೆ. ಅಲ್ಲಿ ಆ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಕಡೆಗೆ ಧಾರವಾಡಕ್ಕೆ ಬರ್ತಾರೆ. ಬಸವ ಸಮಿತಿ ಹುಟ್ಟಲಿಕ್ಕೆ ಧಾರವಾಡನೇ ಕಾರಣ. DC ಪಾವಟೆ ಹತ್ತರ ಬಂದ ಮೇಲೆ DC ಪಾವಟೆಯವರ ಜೊತೆ ಚರ್ಚೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಪ್ರಮುಖರನ್ನೆಲ್ಲ ಸೇರಿಸಿಬಿಟ್ಟು ಈ ಸಮಿತಿ ಮಾಡೋ ಬಗ್ಗೆ ಕಾರ್ಯಯೋಜನೆಯನ್ನು ಹಾಕ್ಕೊಂಡು ಇದನ್ನು 26/9/1964 ನೋಂದಣಿ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಾದ್ಯಂತ ಶರಣ ತತ್ವಗಳು ಪ್ರಸಾರ ಆಗಲಿಕ್ಕೆ ಈ ಬಸವ ಸಮಿತಿ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇಂಥ ಜತ್ತಿಯವರು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ 68-72 ಸೇವೆ ಸಲ್ಲಿಸ್ತಾರೆ. ಒರಿಸ್ಸಾ ರಾಜ್ಯಪಾಲರಾಗಿ 72, 74 ಭಾರತದ ಉಪರಾಷ್ಟ್ರಪತಿ ಹಾಗೂ ಹಂಗಾಮ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ನಿವೃತ್ತರಾದಾಗ ರಾಷ್ಟ್ರಪತಿ ಆಗಿ ನಿವೃತ್ತರಾಗುವ ಒಂದು ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿ BD ಜತ್ತಿಯವರನ್ನು ಬೀಳ್ಕೊಡುಗೆ ಸಮಾರಂಭ ನಡೀತದೆ. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಅಭಿನಂದನಾ ಪತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಸಾಲುಗಳನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಈ ತಿಂಗಳ ಬಸವಪಥದಲ್ಲಿ ಅದು ಬಂದಿದೆ. ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯಲು ಸನ್ಯಾಸಿಯಾಗಿ ಬೆಟ್ಟ ಗುಡ್ಡಗಳಲ್ಲಿ ಅದನ್ನು ಹುಡುಕಬೇಕಾಗಿಲ್ಲ. ನಿಷ್ಠೆ ಹಾಗೂ ಹೃದಯ ಶುದ್ಧಿಯಿಂದ ಸಹವರ್ತಿಗಳ ಸೇವೆ ಮಾಡುವ ಸಕ್ರಿಯ ಬದುಕಿನ ಮೂಲಕವೇ ಅದನ್ನು ಪಡೆಯಬಹುದು ಎಂಬುದನ್ನು ತಾವು ತಮ್ಮ ಜೀವನದ ಉದಾಹರಣೆ ಕೊಟ್ಟು ತೋರಿಸಿದ್ದೀರಿ. ಮಾನ್ಯರೇ,
ತಾವು ಸಾಮಾನ್ಯ ಜನರ ವರ್ಗಕ್ಕೆ ಸೇರಿದವರಲ್ಲ. ತಮ್ಮಂಥ ಗಣ್ಯ, ನಮ್ರ, ಆದರೂ ದಿಟ್ಟ ನಿರ್ಧಾರದ ಮನೋವೃತ್ತಿಯ ಹಾಗೂ ವಿಶ್ವಾಸಾರ್ಹ ವ್ಯಕ್ತಿಗಳು ರಕ್ತದಲ್ಲಿಯ ಕೆಂಪು ಕಣಗಳಿದ್ದಂತೆ. ಇದನ್ನು ನಾವು ಅಂಡರ್ಲೈನ್ ಮಾಡಬೇಕು. ಅವು ಕಣ್ಣಿಗೆ ಕಾಣದಿದ್ದರೂ ಸ್ನಾಯುಗಳನ್ನು ಪೋಷಿಸುವಂತೆ ತಮ್ಮಂಥವರು ರಾಷ್ಟ್ರ ಜೀವನವನ್ನು ಪರಿಶುದ್ಧಗೊಳಿಸಿ ತೋರಿಸಿದ್ದೀರಿ. ಸಮಾಜದ ಒಳಿತಿಗಾಗಿ ವಿಧಾಯಕ ಕಾಣಿಕೆ ಸಲ್ಲಿಸುವುದರಲ್ಲಿ ನಿಜವಾದ ವಿಶ್ವಾಸವುಳ್ಳವರಿಗೆಲ್ಲ ತಮ್ಮಂಥವರ ಬದುಕಿನಿಂದ ಸದಾಕಾಲ ಪ್ರೇರಣೆ ದೊರೆಯಲಿ ಅಂತ ಎಲ್ಲ ಭಾರತ ಸಂಸತ್ ಸದಸ್ಯರು ದಿನಾಂಕ 22 ಆಗಸ್ಟ್ 1979 ಇಸ್ವಿನಲ್ಲಿ ಅವರಿಗೆ ಈ ಒಂದು ಬೀಳ್ಕೊಡುಗೆ ಪತ್ರವನ್ನು ಸಮರ್ಪಿಸ್ತಾ ಇದ್ದಾರೆ ದೆಹಲಿನಲ್ಲಿ. ಇವರು ಸ್ಥಾಪಿಸಿದ ಬಸವ ಸಮಿತಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಅವರ ಸುಪುತ್ರರಾದ ಅರವಿಂದ್ ಜೆಟ್ಟಿಯವರು ಸಹಿತ ಅದನ್ನು ಮುನ್ನಡೆಸ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಭಾಷೆಗಳಲ್ಲಿ ವಚನಗಳು ವರ್ಷದಿಂದ ವರ್ಷಕ್ಕೆ ಪ್ರಕಟಣೆಗೊಂಡು ಲೋಕಾರ್ಪಣೆಗೊಳ್ಳತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋವರು ನೋಡಯ್ಯ. ಉರ್ಲಿಂಗದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಉರ್ಲಿಂಗ ಪೆದ್ದಿಯವರ ಒಂದು ವಚನವನ್ನು ಹೇಳ್ತಾ, ಇನ್ನು ಜೆಟ್ಟಿಯವರ ಕುರಿತು ಮತ್ತು ಇವತ್ತಿನ ಶೂನ್ಯ ಸಂಪಾದನೆ ಕುರಿತು ಡಾಕ್ಟರ್ ಶಂಭು ಹೆಗಡೆ ಅವರು ಚಿಂತನೆಯನ್ನು ನಡೆಸಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ ಪ್ರಾತಸ್ಮರಣೀಯರಾದಂತಹ ಮಾನ್ಯ ಶ್ರೀ ಲಿಂಗೈಕ್ಯ ವಿ ಡಿ ಜತ್ತಿ ಸಾಹೇಬರನ್ನು ಇವತ್ತಿನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನೆದುಕೊಂಡು ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮ ಅಂಥವರನ್ನು ನೆನೆಯೋದಂದರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಸೌಭಾಗ್ಯ ಮತ್ತು ಸುಕೃತ ಅಂತ ನಾವು ತಿಳ್ಕೊತೇವೆ. ನಾವು ಈ ಅರಿವಿನ ಮನೆಯ ಆಶ್ರಯದಲ್ಲಿ ಅನುಭವ ಮಾಲಿಕೆಯನ್ನು ಕೇಳ್ತಾ 12ನೇ ಶತಮಾನದ ಶರಣರ ವ್ಯಕ್ತಿತ್ವವನ್ನು ಅರಿಯುವಂಥ, ತಿಳಿಯುವಂಥ, ಅದರಂತೆ ನಡೆಯಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ, ಪ್ರೇರಣೆ ಆಗಲಿಕ್ಕೆ ನಾವು ಇವತ್ತು ಸೇರಿದ್ದೇವಲ್ಲ. ಆ ಬದುಕನ್ನು ಸಂಪೂರ್ಣವಾಗಿ ಬದುಕಿ ನಮ್ಮೆದುರಿಗೆ ಇದ್ದು 12ನೇ ಶತಮಾನದ ಶರಣರ ಸಂಪೂರ್ಣ ಬದುಕನ್ನು ಅವ್ರ ಬದುಕಿನಲ್ಲಿ ಅಳವಡಿಸ್ಕೊಂಡು ನನಗೆ ನಾನೇ ಮಾದರಿ ಎಂಬ ಒಂದು ವಾಕ್ಯವನ್ನು ಅವರು ನಮ್ಮ ಎದುರಿಗೆ ಕೊಟ್ಟು ಹೋದರು. ಯಾರು? ಜತ್ತಿ ಅಣ್ಣವರು. ಅವರ ಆತ್ಮಚರಿತ್ರೆಯ ಒಂದು ಪುಸ್ತಕದ ಶೀರ್ಷಿಕೆ ನನಗೆ ನಾನೇ ಮಾದರಿ ಅಂತ. ಇದು ಯಾರಿಗೆ ಬರುತ್ತೆ ಅಂದರೆ ಅದು ಶರಣರಿಂದ ಪ್ರೇರಣೆಗೊಂಡಂಥವ್ರಿಗೆ ಮಾತ್ರ. ನನಗೆ ಯಾರೂ ಮಾದರಿ ಅಲ್ಲ, ನಾನು ಇನ್ನೊಬ್ಬರನ್ನ ಮಾದರಿ ಇಟ್ಟುಕೊಂಡು ಬದುಕೊಂಡು ನನಗೆ ನಾನೇ ಮಾದರಿ ಅನ್ನುವಂಥ ಒಂದು ಅದ್ಭುತವಾದ ಒಂದು ಟೈಟಲ್ ಅದು ಆತ್ಮಚರಿತ್ರೆಗೆ. ಅದನ್ನು ಇಟ್ಕೋಬೇಕಂದ್ರೆ ಅಷ್ಟು ಗಟ್ಟಿತನ ಇರಬೇಕಾಗತ್ತೆ. ಬದುಕಿನಲ್ಲಿ ಆ ರೀತಿ ನಡ್ಕೊಂಡವ್ರಿಗೆ ಮಾತ್ರ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಅನ್ನುವಂಥ ಆ ದೃಷ್ಟಿಯಿಂದ ಇವತ್ತು ಅಂತಹ ಮಹನೀಯರ ಜಯಂತ್ಯೋತ್ಸವವನ್ನು ಆಚರಿಸೋದು ನಮ್ಮೆಲ್ಲರ ಸುಕೃತ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ನೆರೆದು ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ಈಗಾಗಲೇ ನಮ್ಮ ಮುಳ್ಕೂರು ಸರು ಶರಣರಾದಂಥ ಡಾಕ್ಟರ್ ಬಿ ಡಿ ಜತ್ತಿಯವರ ಕುರಿತು ಸವಿಸ್ತಾರವಾಗಿ ಅವರು ಹೇಳಿಬಿಟ್ಟಿದ್ದಾರೆ. ಅವರು ಹುಟ್ಟಿದ ವರ್ಷ 1912. ಸ್ವತಂತ್ರ ಪೂರ್ವದಲ್ಲಿ
ಸ್ವತಂತ್ರ ಅವ್ರು ಹುಟ್ಟಿದ 45 ವರ್ಷದ ನಂತರ ಸ್ವತಂತ್ರ ಸಿಕ್ಕಿದೆ. ಅಂದರೆ ಸ್ವತಂತ್ರ ಚಳುವಳಿಯ ಎಲ್ಲ ಆಯಾಮಗಳು, ಆ ದಿನದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅವ್ರು ನೋಡ್ಕೊಂಡು ಬೆಳೆದಂಥವ್ರು. ಇದು ಮೊದಲನೇ ಭಾಗ. ಅವರು ಲಿಂಗೈಕ್ಯರಾಗಿದ್ದು 2002ರಲ್ಲಿ. ಅಂದರೆ ಸುದೀರ್ಘ 90 ವರ್ಷಗಳ ಕಾಲ ಅವರ ಬದುಕು. ಲೇಸೆನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, 4 ದಿನ, 3 ದಿನ, 2 ದಿನ, ಕೊನೆಗೆ 1 ದಿನ ಬದುಕಿದರೆ ಸಾಲದೆ ಅನ್ನುವಂಥ ಶರಣರ ವಾಕ್ಯ ನಮ್ಮ ಬಸಪ್ಪನವರು ಜತ್ತಿಯವರು ನೋಡ್ರಿ. ಹೆಸರೇ ಬಸಪ್ಪನವರು, ತಂದೆ ದಾನಪ್ಪನವರು. ಅವರಿಗೆ ಏನು ಪ್ರೇರಣೆ ಆಗುತ್ತೋ ಏನೋ, ಬಸವ ಸೇವೆಗಾಗಿಯೇ ಅವರನ್ನು ಈ ಭೂಲೋಕಕ್ಕೆ ಹತ್ತಿಕೊಟ್ಟಂಥ ಮಹಾನ್ ಚೇತನ ಅವ್ರ ತಂದೆ ತಾಯಿ. ಅಂಥ ಮಹನೀಯರು 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4 ದಿನ ಅಲ್ಲ, 5 ದಿನ ಅಲ್ಲ, ಸುದೀರ್ಘ 90 ವರ್ಷಗಳ ಕಾಲ, ಅದರಲ್ಲಿ ಸುಮಾರು 20 ವರ್ಷ ವಿದ್ಯಾಭ್ಯಾಸದ ಅವಧಿಯನ್ನು ತೆಗೆದರೆ ಸುದೀರ್ಘ 70 ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಿನಲ್ಲಿದ್ದಂಥವ್ರು. ನಾವು ಗಮನ ಹರಿಸ್ಬೇಕು. ಸಾರ್ವಜನಿಕ ಬದುಕಿನಲ್ಲಿ ಇರೋದಂದರೆ ಅದು ಮುಳ್ಳಿನ ಹಾಸಿಗೆ ಮೇಲೆ ನಡೆದಂತೆ, ಅದು ಮುಳ್ಳಿನ ಬೇಲಿ ಮೇಲೆ ನಡೆದಂತೆ, ಅದು ತಂತೆ ಮೇಲೆ ಕಾಲಿಟ್ಟು ನಡೆದಂತೆ ಸಾರ್ವಜನಿಕ ಬದುಕು. ಅದು 70 ವರ್ಷಗಳ ಕಾಲ ಸಾರ್ವಜನಿಕ ಬದುಕಂದರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಅದು ಅವರ ವಿದ್ಯಾಭ್ಯಾಸ ಮುಗಿದ ನಂತರ 1912ರಲ್ಲಿ ಜನನದ ನಂತರ ಸುಮಾರು 25-26 ವರ್ಷಗಳವರೆಗೆ ಅವರ ಓದು ಅಧ್ಯಯನ ಆದರೆ ಮುಂದೆ ಸಾರ್ವಜನಿಕ ಬದುಕು ಸುಮಾರು 65-70 ವರ್ಷಗಳಲ್ಲಿ ನೋಡ್ರಿ. 1979ರಲ್ಲಿ ಅವರ ಸಾರ್ವಜನಿಕ ರಾಜಕಾರಣದ ನಿವೃತ್ತಿ ಆಗ್ತದೆ. 1979 ಅಂದಾಜು 1980 80ರವರೆಗೂ, ಅಂದರೆ 12ರಿಂದ 80ನೇ ಇಸ್ವಿಯವರೆಗೆ, ಅಂದರೆ ಸುಮಾರು 70 ವರ್ಷ. ರಾಜಕಾರಣದಲ್ಲಿ ಸುಮಾರು 50-55 ವರ್ಷ. ರಾಜಕಾರಣದಲ್ಲಿದ್ದಾಗನೇ ಉಪರಾಷ್ಟ್ರಪತಿಗಳಾಗೋಕ್ಕಿಂತ ಮುಂಚೆನೇ 1964ರಲ್ಲಿ ಅವರು ಅಧಿಕಾರದಲ್ಲಿದ್ದಾಗ, ಸಕ್ರಿಯ ರಾಜಕಾರಣದಲ್ಲಿದ್ದಾಗನೇ ಅವರು ಬಸವ ಸಮಿತಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಭಾಳ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಸವ ಸಮಿತಿಯ ಉಗಮ ಒಂದು ಐತಿಹಾಸಿಕ ಘಟನೆನೇ, ಒಂದು ಐತಿಹಾಸಿಕ ಕ್ಷಣ ಅಂತ ತಿಳ್ಕೊಬೇಕು ನಾವು. ಮುಂದೊಂದು ದಿನ ಬರುತ್ತೆ, ಸಿದ್ದಯ್ಯ ಪುರಾಣಿಕರು ಹೇಳಿದ ಮಾತು ಇದಕ್ಕೂ ಅನ್ವಯ ಆಗುತ್ತೆ. ಏನು ಹೇಳಿದರು ಸಿದ್ದಯ್ಯ ಪುರಾಣಿಕರು? ಬುದ್ಧ ಬಸವರು ಮನೆ ಬಿಟ್ಟ ಗಳಿಗೆ, ಹೌದಾ, ಏಸು ಶಿಲುಬಿಗೆ ಏರಿದ ಗಳಿಗೆ, ಇವೆಲ್ಲ ಇದ್ದವು. ಇಂಥ ಗಳಿಗೆಗಳು ಶತಶತಮಾನಗಳಿಗೆ ಸಾಟಿ ನೋಡ ಅಂತ ಹೇಳಿದ್ರಲ್ಲ. ಈ ವಚನಕ್ಕೆ ಸಿದ್ದಯ್ಯ ಪುರಾಣಿಕರ ಸಮ್ಮತಿಯನ್ನು ಪಡ್ಕೊಂಡು ಇನ್ನೊಂದು ಸಾಲು ಸೇರಿಸ್ಬೇಕಾಗತ್ತೆ. ಏನಂದರೆ, ಮಾನ್ಯ ಶ್ರೀ ಬಿ ಡಿ ಜತ್ತಿಯವರು ಬಸವ ಸಮಿತಿಯನ್ನು ಪ್ರಾರಂಭಿಸಿದ ಗಳಿಗೆನೂ ಕೂಡ ಅದು ಶತಶತಮಾನಗಳಿಗೆ ಸಾಟಿ ನೋಡ ಅನ್ನುವಂಥ ಮಾತು ಬರುತ್ತೆ. 60 ವರ್ಷ ಆಯಿತು ಬಸವ ಸಮಿತಿ ಪ್ರಾರಂಭ ಆಗಿ. ಅದರಲ್ಲಿ ಸರಿಸುಮಾರು 64ರಿಂದ 2002ರವರೆಗೆ, ಅಂದರೆ ಸುಮಾರು 38 ವರ್ಷಗಳ ಕಾಲ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾನ್ಯ ಬಿ ಡಿ ಜತ್ತಿಯವರು ಅದನ್ನು ನಡೆಸ್ಕೊಂಡು ಬರ್ತಾರೆ. ಅದಕ್ಕೊಂದು ಕನಸು ಕೊಡ್ತಾರೆ, ಅದಕ್ಕೊಂದು ನೀಲನಕ್ಷೆಯನ್ನು ಕೊಡ್ತಾರೆ, ಅದರ ಮಾರ್ಗವನ್ನು ಅವರು ಹಾಕಿಕೊಡ್ತಾರೆ. ವಿಷನ್ ಏನಿದೆ, ಆ ಬಸವ ಸಮಿತಿಯ ವಿಷನ್ ಏನಿದೆ ಅನ್ನೋದನ್ನು ಅವರು ತೀರಾ ಭಾಳ ವಿಚಾರ ಮಾಡಿನೇ ಅವರು ಭಾಳ ಅರ್ಲಿ 79ರಲ್ಲಿ ಅವರು ಉಪರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ನಿವೃತ್ತಿಗೊಂಡಕ್ಕಿಂತ ಮುಂಚೆನೇ 15 ವರ್ಷ, ಇನ್ನೂ ಬಸವ ಸಮಿತಿ ಪ್ರಾರಂಭ ಮಾಡಿ ನಂತರ 15 ವರ್ಷಗಳ ಕಾಲ ಅವರು ಪಾಂಡಿಚೇರಿ, ಒರಿಸ್ಸಾ ರಾಜ್ಯದ ರಾಜ್ಯಪಾಲರಾಗಿ, ತದನಂತರ ಉಪರಾಷ್ಟ್ರಪತಿಗಳಾಗಿ, ಅಂದರೆ ಅವರು ತುಂಬ ಸಕ್ರಿಯ ರಾಜಕಾರಣದಲ್ಲಿ, ದೇಶದ ರಾಜಕಾರಣದಲ್ಲಿ ಇದ್ದಂಥವ್ರು.
ಅಂದಿನ ಪ್ರಧಾನಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು, ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೊತೆಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಎಲ್ಲ ಕಾಲದಲ್ಲಿ ಅವ್ರ ಜೊತೆಗೆ ರಾಜಕಾರಣದ ಎಲ್ಲ ಕಾರ್ಯಗಳಲ್ಲಿ ಅವ್ರು ನಿಂತಂಥವ್ರು. ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮನ್ನು ತಾವು ರೂಪಿಸ್ಕೊಂಡಂಥ ಮಹಾನ್ ಚೇತನ ಅವರು. ನಮ್ಮವರೇ, ಕನ್ನಡಿಗರೇ. ರಾಷ್ಟ್ರ ರಾಜಕಾರಣದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗುರ್ತಾಗತ್ತಿಲ್ಲ. ಇಡೀ ದೇಶದಲ್ಲಿ ಒಂದು ಆ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಷ್ಟು ತಾಳ್ಮೆ ಬೇಕು, ಎಷ್ಟು ಶ್ರಮ ಇರುತ್ತೆ, ಎಷ್ಟು ಪ್ರಾಮಾಣಿಕತೆ ಬೇಕು. ಅಂಥ ಸಂದರ್ಭದಲ್ಲಿ ಮಾನ್ಯ ಬಿ ಡಿ ಜತ್ತಿ ಸಾಹೇಬರು ಎಲ್ಲಿಯೂ ಏನೂ ರಾಜಕಾರಣದಲ್ಲಿ, ಪಬ್ಲಿಕ್ ಲೈಫ್ನಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಎಲ್ಲೂ ಏನೂ ಅಲ್ಲ ಅನ್ನಿಸ್ಕೊಂಡು ಬದುಕಿದಂಥವ್ರಲ್ಲ. ಪ್ರಾಮಾಣಿಕತೆಗೆ ಹೇಳಿದ್ರಲ್ಲ, ಭೂ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬಜೆಟ್ ಏನು ಇಟ್ಟಿದ್ರು ಅದರ ಅರ್ಧ ಬಜೆಟನ್ನು ಅವ್ರು ಖರ್ಚು ಮಾಡಿರಲಿಲ್ಲ. ಅದಕ್ಕಿಟ್ಟಂಥ ಅರ್ಧ ಹಣವನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಟಂಥ ಉದಾಹರಣೆ. ಈಗ ನಮಗೆ ಗ್ರ್ಯಾಂಟ್ಸ್ ಬೇಕು ಅಂತ ಕೇಳಿದ್ರೆ ಇನ್ನೂ ಗ್ರ್ಯಾಂಟ್ ಕಡಿಮೆ ಆಯ್ತು ಅನ್ನುವಂಥ ಕಾಲದಲ್ಲಿ ಅವರು ಅಷ್ಟೊಂದು ಮಿತವ್ಯಯ, ಸಾರ್ವಜನಿಕ ಹಣ ಅಂದರೆ, ಸಾರ್ವಜನಿಕ ನಿಧಿ ಅಂದರೆ ಅದನ್ನು ಎರ್ರಾಬಿರಿಯಾಗಿ ಬಳಸ್ಲಿಕ್ಕೆ ಆಗದು. ಅದು ನಾವೆಲ್ಲ ಅದನ್ನು ಸಂರಕ್ಷಣೆ ಮಾಡಬೇಕು. ಅದರೆಲ್ಲ ಟ್ರಸ್ಟೀಸ್ ನಾವು, ಅದರೆಲ್ಲ ಧರ್ಮದರ್ಶಿಗಳು ನಾವು. ಅದನ್ನು ಕಾಯಲಿಕ್ಕೆ ಇರ್ತಕ್ಕಂಥವ್ರು ನಾವು ಹೊರತು ಅದನ್ನು ದುರ್ಬಳಕೆ ಮಾಡ್ಕೊಂಡಿರ್ಲಿಕ್ಕಿಲ್ಲ ಅನ್ನುವಂಥ ಒಂದು ಮನೋಭಾವದಲ್ಲಿ ಅಷ್ಟು ಪರಿಶುದ್ಧವಾದ ಬದುಕನ್ನು, ಸಾರ್ವಜನಿಕ ಬದುಕಿನಲ್ಲಿದ್ದು ಅವರು ತಮ್ಮ ಬದುಕನ್ನು ಮುಗಿಸ್ಕೊಂಡು ಹೋದಂಥ ಮಹನೀಯರವರು. ಒಂದು ಕಡೆ ರಾಜಕಾರಣ ನೋಡ್ರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆಗಿನಿಂದ ಅವ್ರ ರಾಜಕಾರಣ, ಸಾವಳಗಿ ಗ್ರಾಮದಲ್ಲಿ, ಅದನಂತರ ಜಮಖಂಡಿ ಸಂಸ್ಥಾನದ ಮುಖ್ಯಮಂತ್ರಿಯಾಗಿ, ನಂತರ 1955, 56, 57ರಲ್ಲಿ ಕರ್ನಾಟಕ ಏಕೀಕರಣಗೊಂಡ ಮೇಲೆ ಅದರ ಶಾಸಕರಾಗಿ, ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ನೋಡಿ ಎಷ್ಟೆಲ್ಲ ಪದವಿಗಳವರು, ಎಷ್ಟು ಪದವಿಗಳು. ಮುಖ್ಯಮಂತ್ರಿಯಾಗಿ, ಹಣಕಾಸು ಮಂತ್ರಿಯಾಗಿ, ಏನು 1, 2, ತದನಂತರದಲ್ಲಿ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಹೋದಂಥ ಆ ಒಂದು ಮಹಾನ್ ಚೇತನ ಅಧಿಕಾರದಲ್ಲಿ ಇದ್ದಾಗ ಅದೇನು ಬಸವಣ್ಣನವರ ಕಿಂಕರತ್ವ ಇರ್ತಲ್ಲ, ಬಸವಣ್ಣನವರ ಕಿಂಕರತ್ವ ಏನು? ಕಿಂಕರತ್ವ, ನಾನು ಸಣ್ಣವ, ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಕಿಂಕರತ್ವ. ನನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಕಿಂಕರತ್ವವನ್ನು ನಾವು ಮಾನ್ಯ ಶ್ರೀ ಬಿ ಡಿ ಜತ್ತಿಯವರ ವ್ಯಕ್ತಿತ್ವದಲ್ಲಿ ಕಾಣಲಿಕ್ಕೆ ಸಾಧ್ಯ. ಎಲ್ಲೇ ಯಾವ ಸ್ಥಾನಕ್ಕೇರಿದರೂ ಕೂಡ ತಮ್ಮ ಮೂಲ ಸ್ಥಿತಿಯನ್ನು, ಎಲ್ಲಿ ಹೋದರೂ ಬಸವ ತತ್ವ. ರಾಷ್ಟ್ರ ರಾಜಕಾರಣದಲ್ಲಿದ್ದುಕೊಂಡು, ಉಪರಾಷ್ಟ್ರಪತಿಯ ಸ್ಥಾನದಲ್ಲಿದ್ದುಕೊಂಡು ಹಣೆಯ ಮೇಲೆ ಮೂರು ಬೆರಳಿನ ಭಸ್ಮಧಾರಣೆಯನ್ನು ಅವ್ರ ಹಣೆಯಿಂದ ಎಂದೂ ನೋಡದೇ ಇರಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅಷ್ಟು ಅವರಿಗೆ ಅಭಿಮಾನ. ಯಾವ ಇದಕ್ಕೂ ಅವರು ವಿಚಾರ ಮಾಡಲಿಲ್ಲ, ನಾನು ಹಿಂಗಿರೋದು, ರಾಜಕಾರಣದಾಗಿರ್ತೇನೆ, ನಾ ಭಸ್ಮ ಹಚ್ಕೊಂಡು ಹೋದ್ರೆ ಹೆಂಗೆ, ಅವ್ಯಾವ ಅವ್ರಿಗೆ ನಿರ್ಲಿಪ್ತ ಸ್ಥಿತಿಯಲ್ಲಿದ್ದವ್ರು ಅವರು. ಯಾಕೆ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಲ್ಲ ಅವರು. ನಾ ಹಿಂಗಿದ್ರೆ ನನ್ನ ಅಧಿಕಾರಕ್ಕೇನು ಕೂತು ಬರುತ್ತೋ, ನಾ ಹಿಂಗಿದ್ರೆ ನನ್ನ ಅಧಿಕಾರ ಹೋಗುತ್ತೋ ಅಂತ ಎಂದೂ ಚಿಂತನೆ ಮಾಡಿದವರಲ್ಲ ಅವರು. ಅವ್ರಿಗೆ ನೇರವಾದ ವ್ಯಕ್ತಿತ್ವ. ಅವ್ರಿಗೆ ಇವಕ್ಕೆ ಯಾವಕ್ಕೂ ಬಾಧಿಸಲಿಲ್ಲ. ಇದರಿಂದ ಅವರ ವ್ಯಕ್ತಿತ್ವ ಇನ್ನೂ ಗೌರವ ಹೆಚ್ಚಾಯಿತು ಹೊರತು ಕಡಿಮೆ ಆಗಲಿ. ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಿದ್ರು. ಆ ಶರಣತತ್ವದ ನಡೆ, ಶರಣತತ್ವದ ಬದುಕು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಅಂದಿನ ರಾಜಕಾರಣದಲ್ಲಿ ದೇಶದ ಮಹಾನ್ ಶ್ರೇಷ್ಠ ನಾಯಕರು ಕೂಡ ಮಾನ್ಯ ಬಿ ಡಿ ಜತ್ತಿಯವರಿಗೆ ಅಷ್ಟೊಂದು ಗೌರವ ಕೊಡ್ತಿದ್ರು. ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿ ಅವ್ರನ್ನ ಕಂಡ್ರೆ. ಯಾಕಂದರೆ ಅವರ ನಡೆ ಮತ್ತು ನುಡಿ, ಮಿತಭಾಷಿ, ಭಾಳ ವಿನಯಶೀಲರಾಗಿ ಮಾತನಾಡೋರು, ಅದರಂತೆ ನಡೆಯೋರು. ವೈಯಕ್ತಿಕ ಜೀವನ, ಚಾರಿತ್ರ್ಯ ಶುದ್ಧವಾಗಿದ್ದಂಥ ವ್ಯಕ್ತಿತ್ವ. ಇಷ್ಟು ಬೇಕಲ್ಲ ಮನುಷ್ಯನ, ಸಾಕು. ಇಷ್ಟಿದ್ರೆ ಶರಣರ ಬದುಕೇ ಇಷ್ಟಿತ್ತು. ಇಷ್ಟನ್ನೇ ಅವ್ರು ನಡೆಸ್ಕೊಂಡು ಹೋಗ್ಬಿಟ್ರು. ಅಧಿಕಾರ ಬಂದರೂ ಆ ಅಧಿಕಾರದ ಮತ್ತನ್ನು ತಲೆಗೆ ಏರಿಸಿಕೊಳ್ಳಾರ್ದೆ ಸ್ಥಿತಪ್ರಜ್ಞರಾಗಿ ಅವರು ತಮ್ಮ ಶರಣತತ್ವದ ನಿಷ್ಠೆಯನ್ನು ಎಂದೂ ಬಿಡಲಾರ್ದೇ ಈ ಜಗತ್ತಿಗೆ ಒಂದು ದೊಡ್ಡ ಮಾದರಿಯ ವ್ಯಕ್ತಿಯಾಗಿ, ಮಾದರಿಯ ನಾಯಕರಾಗಿ ಹೋದಂಥ ನಮ್ಮ ಮಾನ್ಯ ಶ್ರೀ ಬಿ ಡಿ ಜತ್ತಿ ಸಾಹೇಬರು. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಬಸವ ಸಮಿತಿಯ ಪ್ರಾರಂಭ. ಬಸವ ಸಮಿತಿಯನ್ನು ಒಂದು ವೇಳೆ ಮಾನ್ಯ ಬಿ ಡಿ ಜತ್ತಿಯವರು ಪ್ರಾರಂಭ ಮಾಡದೇ ಹೋಗಿದ್ದರೆ ಇವತ್ತೇನು ಮಾನ್ಯ ಶ್ರೀ ಡಾಕ್ಟರ್ ಅರವಿಂದ್ ಜತ್ತಿಯವ್ರ ನೇತೃತ್ವದಲ್ಲಿ ಇದೇನು ಮುನ್ನಡೆಸ್ಕೊಂಡು ಬಂದಿದೆಯಲ್ಲ, ಈ ಕೆಲಸ ಮಾಡಲಿಕ್ಕೆ ಮಾನ್ಯ ಅರವಿಂದ್ ಜತ್ತಿಯವರಿಗೆ ಅವಕಾಶವೇ ಸಿಗ್ತಿರಲಿಲ್ಲ. ನಾವು ಸ್ವಲ್ಪ ವಿಚಾರ ಮಾಡಬೇಕು. ಅವರು ಅಂದು ಬಸವ ಸಮಿತಿಯನ್ನು ಪ್ರಾರಂಭ ಮಾಡದೇ ಹೋಗಿದ್ದರೆ ಡಾಕ್ಟರ್ ಅರವಿಂದ್ ಜತ್ತಿಯವರಿಗೆ ಅವಕಾಶ ಸಿಗ್ತಿರಲಿಲ್ಲ. ಕ್ಷಣಕ್ಕೂ ಬಿ ಡಿ ಜತ್ತಿ ಸಾಹೇಬ್ರನ್ನ ಅರವಿಂದ್ ಜತ್ತಿ ಸಾಹೇಬರು ನೆನೆಸ್ತಾರೆ.
ಅವರ ಅಂತ್ಯಕಾಲದಲ್ಲಿ ಅವರಿಗೆ ಆ ಪ್ರೇರಣೆಯನ್ನು, ಆ ಆಶೀರ್ವಾದವನ್ನು ಅವರಿಗೆ ಮಾಡಿ ಹೋಗ್ತಾರೆ. ಅವರು ಸ್ವತಃ ಅರವಿಂದ್ ಜತ್ತಿ ಅವರೇ ತಮ್ಮ ಮಾತಿನಲ್ಲಿ ಹೇಳೋ ಪ್ರಕಾರ, ಅಲ್ಲಿವರೆಗೂ ನನಗಿದೇನು ಗೊತ್ತಿರಲಿಲ್ಲ, ತಂದೆಯವರ ಅಂತ್ಯಕಾಲದ ಆಶೀರ್ವಾದ ನನ್ನನ್ನು ಇಷ್ಟು ಮಟ್ಟಕ್ಕೆ ಈ ಕೆಲಸ ಮಾಡಲಿಕ್ಕೆ ಹಚ್ಚಿದೆ ಅನ್ನುವಂಥ ಮಾತನ್ನು ಬಹಳಷ್ಟು ಸಾರಿ ಅವ್ರ ಬಾಯಿಂದ ನಾವು ಕೇಳಿದ್ದೇವೆ, ಲೇಖನದಲ್ಲೂ ನಾವು ಬರೆದದ್ದನ್ನು ನೋಡಿದ್ದೇವೆ. ಇವತ್ತೇನಾಗಿದೆ, ಬಸವ ಸಮಿತಿಯಿಂದ ಎಷ್ಟು ಕೆಲಸ ಆಯಿತು, ಬಸವ ಸಮಿತಿಯಿಂದ ಎಷ್ಟು ಕೆಲಸ ಆಯಿತು. 1913ರಲ್ಲಿ ಪ್ರಥಮವಾಗಿ ಪೂಜ್ಯ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ದಾವಣಗೆರೆ ವಿರಕ್ತ ಮಠಕ್ಕಿದ್ದಾಗ ಬಸವ ಜಯಂತಿಯನ್ನು ಸಾರ್ವಜನಿಕವಾಗಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಡಾಕ್ಟರ್ ಹರ್ಡೇಕರ್ ಮಂಜಪ್ಪನವರ ಜೊತೆಗೂಡಿ ಭಾಳ ಐತಿಹಾಸಿಕ ಘಟನೆ ಅದು. ನಾವ್ಯಾಕೆ ಬಸವ ಜಯಂತಿಯನ್ನು ಸಾರ್ವಜನಿಕವಾಗಿ ನಾವು ಮಾಡಬಾರದು ಅನ್ನೋ ಚಿಂತನೆಯನ್ನು ಒಂದು ಸುದೀರ್ಘ 1 ವರ್ಷ 1.5 ವರ್ಷದ ಕಾಲ ಹರ್ಡೇಕರ್ ಮಂಜಪ್ಪನವ್ರ ಜೊತೆಗೆ ಅವರು ದಾವಣಗೆರೆಯಲ್ಲಿದ್ದರು. ಚಿಂತನೆ ಮಾಡಿ ಕೊನೆಗೆ ಒಂದು ದಿವಸವನ್ನು ನಿಗದಿ ಮಾಡಿದರು. ಇವತ್ತೇನು ಬಸವ ಜಯಂತಿ ನಕ್ಷತ್ರತಿಯ ದಿವಸ ಬಸವ ಜಯಂತಿ ಮಾಡ್ತೇವೆ, ಈ ದಿನವನ್ನು ನಿಗದಿ ಮಾಡಿ ಪ್ರಥಮ ಬಾರಿ 1913ರಲ್ಲಿ ದಾವಣಗೆರೆ ವಿರಕ್ತ ಮಠದಲ್ಲಿ ದಾವಣಗೆರೆ ನಗರದ ಕೆಲವು ಗಣ್ಯರ ಜೊತೆಗೆ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ಮೃತ್ಯುಂಜಯಪ್ಪಗಳು, ಹರ್ಡೇಕರ್ ಮಂಜಪ್ಪನವರು. ಅಕಸ್ಮಾತ್ ಆ ಘಟನೆಯನ್ನು ಆ ಕಾಲಘಟ್ಟದಲ್ಲಿ ಈ ವಿಚಾರ ಬರದೆ, ಆ ಸಾರ್ವಜನಿಕವಾಗಿ ಆಚರಿಸೋ ವಿಚಾರ ಬರದೆ ಹಾಗೆ ಉಳಿದು ಬಿಟ್ಟಿತ್ತಂದರೆ ಬಸವ ಜಯಂತಿಯನ್ನು ನಾವು ಆಚರಿಸ್ತಿದ್ವೋ ಎಲ್ಲೋ ಗೊತ್ತಿಲ್ಲ, ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ. ಅದು ಪ್ರಾರಂಭ ಸಣ್ಣ ಪ್ರಮಾಣದ ಆಗಿದ್ದರೂ ಕೂಡ, ಪ್ರಾರಂಭ ಕೇವಲ ದಾವಣಗೆರೆ ನಗರಕ್ಕೆ ಸೀಮಿತವಾಗಿದ್ದರೂ ಕೂಡ, ಇವತ್ತು 100 ವರ್ಷದ ನಂತರ ಅದು ಇಡೀ ಜಗತ್ತಿಗೆ ಹರಡಿದೆ. ನೋಡ್ರಿ ಹೆಂಗೈತೆ ಬಸವ ಜಯಂತಿ ಅಂದರೆ. ಜಗತ್ತಿನ ಬಹುರಾಷ್ಟ್ರಗಳಲ್ಲಿ ಬಸವ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾರೆ. ಅದಕ್ಕೆ ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಸಾರ್ವಜನಿಕವಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕಂತ ನಾವು ಕನಸು ಕಾಣಬಾರ್ದು. ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ನಾವು. ನಮ್ಮ ಉದ್ದೇಶ ಸರಿ ಇದ್ದು ಅದು ಮುಂದಿನ ಸಾರ್ವಜನಿಕ ಹಿತಕ್ಕಾಗಿ ಇರೋದಾಗಿತ್ತಂದರೆ ಅದು ಎಷ್ಟು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದರೂ ತನ್ನ ಗತಿಯನ್ನು ಅದು ತಾನೇ ಮುಂದೆ ತೊಗೊಂಡು ಹೋಗ್ತದೆ. ಪ್ರಕೃತಿ ಅದು ನಿಸರ್ಗ ಅದನ್ನು ತೊಗೊಂಡು ಹೋಗ್ತಿರ್ತದೆ. ಅದನ್ನೆಂದೂ ನಾವು ವಿಚಾರ ಮಾಡಬಾರ್ದಂತ. ಪ್ರಾರಂಭ ಮಾಡಿದ್ದು 1913ರಲ್ಲಿ ಮೃತ್ಯುಂಜಯಪ್ಪಗಳು. 1964ರಲ್ಲಿ ಬಸವ ಸಮಿತಿ ಪ್ರಾರಂಭ ಆಯಿತು. ಬಸವ ಸಮಿತಿ ಪ್ರಾರಂಭ ಆಯಿತು. ಸುಮಾರು 51 ವರ್ಷಗಳ ನಂತರ ಮೃತ್ಯುಂಜಯಪ್ಪಗಳು ಈ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಹರ್ಡೇಕರ್ ಮಂಜಪ್ಪನವರು ಸೇರಿಕೊಂಡು ಪ್ರಾರಂಭ ಮಾಡಿದ 51 ವರ್ಷಗಳ ನಂತರ ಅದರ ಇಂಪ್ಯಾಕ್ಟ್ ಏನಾಯ್ತು ನೋಡ್ರಿ, ವಿಚಾರ ಮಾಡಿ. ಇಲ್ಲಿ 64ರಲ್ಲಿ ಬಸವ ಸಮಿತಿ ಸಣ್ಣ ಬಿಡಿ ಜತ್ತಿಯವರ ಒಂದು ಇಚ್ಛೆಯ ಮೇರೆಗೆ ಪ್ರಾರಂಭ ಆಯಿತು. ಅವಾಗೇನೋ ಅಂದ್ಕೊಂಡಿರ್ಬೋದು ಜನ, ಏನು ಬಸವ ಸಮಿತಿ ಅಂತ ಮಾಡ್ಕೊಂಡಾರ ಅಂತ ಅವಾಗೂ ಅಂದ್ಕೊಂಡಿರ್ಬೋದು. ಆದರೆ 60 ವರ್ಷದ ನಂತರ ಬಸವ ಸಮಿತಿ ಹೆಮ್ಮರವಾಗಿ ಬೆಳೆದದ್ದು ನೋಡಿದರೆ, ಆ ಬೆಳವಣಿಗೆ ಬೀಜ ರೂಪದಲ್ಲಿ, ವಿಚಾರ ಬೀಜ ರೂಪದಲ್ಲಿ ಬಿಡಿ ಜತ್ತಿಯವರು ಕೊಟ್ಟು ಹೋದರು, ಅದನ್ನು ನೆಟ್ಟು ಹೋದರು ಅಂತಕ್ಕಂಥದ್ದು. 13ರಲ್ಲಿ ಪ್ರಾರಂಭ ಆಗಿ 64ರಲ್ಲಿ ಬಸವ ಸಮಿತಿ ಪ್ರಾರಂಭ ಆಯಿತು. 64ನೇ ಇಸ್ವಿಯಲ್ಲಿ ಮೃತ್ಯುಂಜಯಪ್ಪಗಳು ಲಿಂಗೈಕ್ಯರಾಗಿದ್ದಾರೆ. ಎಷ್ಟು ಕಾಕತಾಳೀಯ ಅಂದರೆ, 1964ರಲ್ಲಿ ಮೃತ್ಯುಂಜಯಪ್ಪಗಳು ಇದೇ ಏನು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲೇ ದುರ್ಗಾಷ್ಟಮಿ ದಿವಸ ನಾವು ನೋಡ್ತೇವೆ. ಇದೇ ತಿಂಗಳಲ್ಲಿ ಮೃತ್ಯುಂಜಯಪ್ಪಗಳು ಲಿಂಗೈಕ್ಯರಾದ ವರ್ಷ. ಅದೇ ವರ್ಷ ಬಸವ ಸಮಿತಿ ಪ್ರಾರಂಭ ಆಯಿತು. ಅದಕ್ಕೆ ನನಗೆ ಇಲ್ಲಿ ಮೃತ್ಯುಂಜಯಪ್ಪಗಳು ಲಿಂಗೈಕ್ಯರಾದರು, ಬೈಲಿನಲ್ಲಿ ಬೈಲಾದರು, ಎಲ್ಲಿ ಅದು ಬಸವ ಸಮಿತಿಯಿಂದ ಅವ್ರು ಮತ್ತೆ ಬಂದರು ಅಂತ ನನಗೆ ಏನೋ ಒಂದು ವಿಚಾರ ಇಲ್ಲಿ ಕುಂತಾಗ ಬಂದರು. ಎಷ್ಟು ಕಾಕತಾಳೀಯವಾಗಿ ಮಹಾತ್ಮರ ಕೃಪಾಶೀರ್ವಾದ ಹೆಂಗಿರುತ್ತೆ, ಯಾರ ಮನಸ್ಸಿನಲ್ಲಿ ಹೋಗಿ ಏನು ಮಾಡಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅನ್ನೋ ಕಾರಣ. ಹೀಗಾಗಿ ಇವತ್ತು ಸುಮಾರು 50 ಭಾಷೆಗಳಲ್ಲಿ ವಚನಗಳು ಭಾಷಾಂತರಗೊಂಡು ಇಡೀ ಜಗತ್ತಿಗೆ ಮುಟ್ಟುವಂಥ ಕೆಲಸ ಬಸವ ಸಮಿತಿ ಮೂಲಕ ಆಯ್ತಲ್ಲ. ಇದು ಹೆಮ್ಮೆ ಪಡೋದಲ್ಲ, ಸುಮ್ಮನೆ ಇದು ಇಟ್ಸ್ ಅಮೇಝಿಂಗ್. ವಿಶ್ವವಿದ್ಯಾಲಯಕ್ಕೆ, ಈ ದೇಶದ ಒಟ್ಟು ವಿಶ್ವವಿದ್ಯಾಲಯ ಮಾಡಿದ ಕಾರ್ಯವನ್ನು ಈ ನಿಟ್ಟಿನಲ್ಲಿ ಬಸವ ಸಮಿತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಎಷ್ಟು ಅದ್ಭುತವಾದಂಥ ಕೆಲಸ. ವಿಚಾರಗಳು ಹೋಗ್ಬೇಕು ಹೊರಗಡೆ. ವಿಚಾರಗಳು ಹೊರಗಡೆ ಹೋದಾಗ ನಾವೇನಂತ ಗೊತ್ತಾಗ್ತದೆ.
ವಿಚಾರ ಎಲ್ಲಿಂದ ಹೋಗ್ಬೇಕು? ವಚನಗಳ ಮುಖಾಂತರ ಹೋಗ್ಬೇಕು. ವಚನಗಳು ಹೆಂಗೆ ಹೋಗ್ಬೇಕು? ಅವರ ಭಾಷೆಯ ಮುಖಾಂತರ ನಮ್ಮ ವಚನಗಳು ಅಲ್ಲಿಗೆ ಮುಟ್ಟಿದಾಗ ನಾವೇನೋ, ನಮ್ಮ ಅಧ್ಯಾತ್ಮ ಏನೋ, ನಮ್ಮ ತತ್ವ ಏನೋ ಅನ್ನೋದು ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಹೊರತು ಅವ್ರಿಗೆ ಅವರ ಭಾಷೆಯಲ್ಲಿ ನಾವು ತಿಳಿಸದೆ ಹೋದರೆ ನಮ್ಮ ತತ್ವ ಗೊತ್ತಾಗಬೇಕು ಹೇಗೆ? ಜಗತ್ತಿಗೆ ಎಲ್ಲಿ ಗೊತ್ತಾಗಬೇಕು? ಇದೊಂದು ಬಹಳ ಅಪರೂಪದ ಕೆಲಸ. ಸುಮಾರು 155 ಶರಣೀಯರ ವಚನಗಳನ್ನು ಆಯ್ಕೊಂಡು 2500 ವಚನಗಳು ಇವತ್ತು ಜಗತ್ತಿನ 50 ಭಾಷೆಗಳಿಗೆ ಏನಾಯಿತು ಅಂದರೆ ಭಾಷಾಂತರಗೊಂಡು ಜಗತ್ತಿನ ಮೂಲೆಗಳಲ್ಲಿ ಅವರವರೇ ದೇಶದ ಭಾಷೆಗಳಲ್ಲಿ ಇವತ್ತು 2500 ಶರಣರ ವಚನಗಳು ಸಿಗ್ತಾವಂದರೆ ಇನ್ನೇನು ಬೇಕು? ಬಸವಣ್ಣನ ಕೆಲಸ ಮಾಡಲಿಕ್ಕೆ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆದರೂ ಹಗಲಿರುಳು ಶ್ರಮಿಸ್ತಕ್ಕಂಥ ಡಾಕ್ಟರ್ ಅರವಿಂದ್ ಜತ್ತಿಯವರು ತಂದೆಯವರು ಕಂಡಂಥ ಕನಸನ್ನು ಇವತ್ತು ಈ ಕ್ಷಣದಲ್ಲಿ ಅವರು ಸಾಕಾರಗೊಳಿಸಿದ್ದನ್ನು ನೋಡಿದರೆ ನಿಜವಾಗಿ ಹೆಮ್ಮೆ ಅನ್ನಿಸ್ತದೆ. ಮಾನ್ಯ ಬಿ ಡಿ ಜತ್ತಿಯವರ ಒಂದು ಕನಸನ್ನು ಡಾಕ್ಟರ್ ಅರವಿಂದ್ ಜತ್ತಿಯವರ ಮೂಲಕ ಬಿ ಡಿ ಜತ್ತಿಯವರೇ ಮಾಡಿಸ್ಕೊಳ್ತಿದ್ದಾರೆ. ಆ ಕನಸನ್ನು ಅವರೇ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವದೊಂದಿಗೆ ಅವರ ಮೇಲೆ, ಡಾಕ್ಟರ್ ಜತ್ತಿಯವರ ಮೇಲೆ, ಅರವಿಂದ್ ಜತ್ತಿಯವರ ಮೇಲೆ, ಬಸವ ಸಮಿತಿಯ ಮೇಲೆ, ಹಾಗೆ ಇತರ ಬಸವಪರ ಸಂಘಟನೆಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅವರೆಲ್ಲರ ಮೇಲೂ ಬಸವಾದಿ ಶರಣರ ಕೃಪೆ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸಿ ಮತ್ತೊಮ್ಮೆ ಮಾನ್ಯ ಗೌರವಾನ್ವಿತ ಲಿಂಗೈಕ್ಯ ಡಾಕ್ಟರ್ ಬಿ ಡಿ ಜತ್ತಿಯವರ ಒಂದು ಪಾದಾರವಿಂದಗಳಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಮೂಲಕ ಅವರಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ ಅವರನ್ನು ನೆನೆಯುವ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾವೆ. ಅದೇ ಬಸವ ಸಮಿತಿ ಪುಸ್ತಕ ರೂಪದಲ್ಲಿ, ವಚನಗಳ ರೂಪದಲ್ಲಿ ಪ್ರಕಟ ಮಾಡಿದ್ದು ಮಾಡುವ ಒಂದು ಕೆಲಸ ಆದರೆ, ಆನ್ಲೈನ್ ಮೂಲಕ 3 ವೇದಿಕೆಗಳ ಮೂಲಕ 3 ವಾರಕ್ಕೆ 3 ಸಾರಿ, ಒಂದು ಬೆಂಗಳೂರು ಬಸವ ಕೇಂದ್ರ, ಇನ್ನೊಂದು ಕಲಬುರಗಿ ಬಸವ ಕೇಂದ್ರ, ಕಲಬುರಗಿ ಬಸವ ಕೇಂದ್ರವನ್ನು ಬಸವ ಸಮಿತಿ ಕಲಬುರಗಿ ಬಸವ ಸಮಿತಿ, ಅಲ್ಲಿ ಮಾನ್ಯ ಬಿ ಡಿ ಜತ್ತಿಯವರ ಹಿರಿಯ ಮಗಳಾದಂಥ ಮಾತೋಶ್ರೀ ವಿಲಾಸವತಿ ಖೂಬಾತಾಯಿಯವರು ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅವರ ನೇತೃತ್ವದಲ್ಲಿ ಧಾರವಾಡದ ಬಸವ ಸಮಿತಿ 3 ವಾರಕ್ಕೆ 3 ದಿವಸ ಅರಿವಿನ ಮನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇಡೀ ಜಗತ್ತಿಗೆ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ನಾವು ಬಸವ ಸಮಿತಿ ಮತ್ತು ಧಾರವಾಡದ ಸೀಮಿತವಾಗಿ ಬಸವ ಸಮಿತಿ ಬಸವ ಕೇಂದ್ರಗಳ ಸಹಯೋಗದಲ್ಲಿ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ವರ್ಷದಿಂದ ನಾವು ಶೂನ್ಯ ಸಂಪಾದನೆಯ ಗ್ರಂಥದ ಕುರಿತು ಚಿಂತನೆಯನ್ನು ಮಾಡುವಂಥ ಅವಕಾಶವನ್ನು ಡಾಕ್ಟರ್ ಅರವಿಂದ್ ಜತ್ತಿ ಅಣ್ಣವರು ಹಾಗೂ ಬಸವ ಸಮಿತಿ ಎಲ್ಲ ಹಿರಿಯ ಪದಾಧಿಕಾರಿಗಳು ಧಾರವಾಡ ಬಸವ ಸಮಿತಿಗೆ ಅವಕಾಶ ಮಾಡಿಕೊಟ್ಟದ್ದು ಕೂಡ ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ಭಾಳ ಅವ್ರು ಹೇಳಿದರು, ನೀವು ಆರಾಮ್ ಮಾಡಿರಿ, ಅರವಿಂದ್ ಜತ್ತಿ ಅಣ್ಣವ್ರನ್ನು ಕೂಡಿದಾಗ ಭಾಳ ಚಲೋ ಬರಾಕ್ತೈತ್ರಿ, ನೀವು ಆರಾಮ್ ಮಾಡಿರಿ, ಚೆನ್ನಾಗಿ ಬರ್ತೈತಿ, ಚಲೋತ್ನಂಗೆ ಮಾಡಿರಿ, ಏನು ನಮ್ಮದೇನು ಅವಸರ ಇಲ್ಲ ಅಂತ ಎಷ್ಟು ಖುಷಿ ಪಡ್ತಾರೆ ಅವರು. ಯಾವಾಗಾದ್ರೂ ಒಮ್ಮೆ ನಮಗೆ ಫೋನ್ ಮಾಡಿ ಮಾತನಾಡ್ತಾರೆ. ನಮ್ಮಂಥ ಯುವಕರಿಗೆ, ನಮ್ಮಂಥ ಕಿರಿಯರಿಗೆ, ಅಲ್ಪಜ್ಞಾನಿಗಳಿಗೆ ಅವರ ಪ್ರೋತ್ಸಾಹದ ಮಾತುಗಳೇನದಾವಲ್ಲ ಅವು ನಮಗೆ ಇನ್ನೂ ಅಷ್ಟು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಕೊಡುವಂಥದ್ದು. ಅವರ ಈ ಮತ್ತು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದ ಫಲವಾಗಿ ಈ ಧಾರವಾಡ ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಮೂಲಕ ನಾವೇನು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ, ಅದು ಇವತ್ತು 59ನೇ ಸಂಚಿಕೆಗೆ ತಲುಪಿದೆ ಅನ್ನುವಂಥದ್ದು. 58 ಸಂಚಿಕೆ ಮುಗಿದು 59ನೇ ಸಂಚಿಕೆ ಇವತ್ತು ಇಲ್ಲಿ ನಾವು ಸೇರಿದ್ದೇವೆ. ಮಾನ್ಯ ಜತ್ತಿ ಸಾಹೇಬರನ್ನು ಈ ಒಂದು ಪವಿತ್ರ ಕಾರ್ಯದಲ್ಲಿ ಸಂದರ್ಭದಲ್ಲಿ ನೆನೆಸಿ ಇವತ್ತಿನ ಸಂಚಿಕೆಯನ್ನು ಸಾಧ್ಯವಾದ ಮಟ್ಟಿಗೆ ನಾವು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಹಿಂದಿನ ವಾರ ನಾವು ಇಲ್ಲಿ ಯೋಗದ ಕುರಿತು ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರ ನಡುವೆ ಒಂದು ಸಂಭಾಷಣೆ ನಡೆದಿತ್ತು. ಪ್ರಭುದೇವರು ಹೇಳ್ತಾರೆ, ಯೋಗ ವಿಯೋಗವೆಂಬ ಹೊಲಬ ಬಲ್ಲವರ ನಾರನೂ ಕಾಣೆನು, ನವನಾಳದ ಸುಳುಹು ತಿಳಿದೆಯನೆಂಬುದು ಯೋಗವಲ್ಲ, 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಕ್ಕಿದೆನೆಂಬುದು ಯೋಗವಲ್ಲ,
ಬಹಿರಂಗವೆಂಬರೇ ಕ್ರಿಯಾರಹಿತ, ಅಂತರಂಗವೆಂಬರೇ ವಾಂಗ್ಮನೋತೀತ. ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ, ಕಾಣ ಸಿದ್ದರಾಮಯ್ಯ ಅಂತವರು ಹೇಳಿದರು. ಹೇಳಿದ ಮೇಲೆ ಅದಕ್ಕೆ ಪ್ರತಿಯಾಗಿ ಏನದು ಕೂಡುವುದು ಅಗಲುವುದು ಎಂಬುದೇನು ಅದನ್ನು ತಿಳಿದವ್ರು ನಾನು ಕಂಡೇ ಇಲ್ಲಪ್ಪ. ನವನಾಳಗಳಲ್ಲಿ ಅಂದರೆ 9 ನಾಡಿಗಳಲ್ಲಿ ಉಸಿರಾಡುವುದು ಯೋಗವಲ್ಲ. 52 ಅಕ್ಷರಗಳ ಶಾಸನ ಓದಿ ಹೃದಯ ಮಧ್ಯದಲ್ಲಿ ನಿಂದೆನೆಂಬುದು ಯೋಗವಲ್ಲ. ಹೋದವ್ರ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾದದ್ದು ಯಾವುದು ಯೋಗ ಅಂದರೆ ಬಹಿರಂಗ ಕ್ರಿಯಾರಹಿತ, ಅಂತರಂಗ ಅನಿರ್ವಚನೀಯ. ಅದು ಷಡುಚಕ್ರದಲ್ಲಿಲ್ಲಪ್ಪ. ಏನು ಅಂದರೆ ಬಹಿರಂಗದಲ್ಲಿ ಕ್ರಿಯಾರಹಿತನಾಗಿರೋದು, ಅಂತರಂಗದಲ್ಲಿ ಅನಿರ್ವಚನೀಯ ಆಗಿರೋದು, ಅದು ಷಡುಚಕ್ರದಲ್ಲಿ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಪ್ರಭುದೇವರು ಸಿದ್ದರಾಮೇಶ್ವರ ಹೇಳ್ತಾರೆ. ಆಗ ಸಿದ್ದರಾಮೇಶ್ವರಿಗಳು ಹೇಳ್ತಾರೆ, ಏನು ಹೇಳಿದರು? ಅಂತರಂಗದಲ್ಲಿ ನಿಮ್ಮ ನೋಡುವನಲ್ಲ, ಕೇಳು ಕಂಡ ಎಲೆ ಅಯ್ಯ. ಬಹಿರಂಗದಲ್ಲಿ ಬಳಸುವನಲ್ಲ, ಕೇಳು ಕಂಡ ಎಲೆ ಅಯ್ಯ. ಸುಷುಮ್ನದ ಬಟ್ಟೆಯ ತುದಿಯ ನಡರಿ 1000 ದಳದ ಮಂಟಪದಲ್ಲಿ ನಿಮ್ಮ ನೆಲೆಗೊಂಡಿಪ್ಪೆ ನೋಡ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಮತ್ತೆ ಯೋಗಕ್ಕೆ ಬಂದ್ರವರು. ಒಳಗೆ ನಿಮ್ಮನ್ನು ನೋಡುವವನಲ್ಲ ನಾನು, ಹೇಳ್ತಾರೆ ಅವರು. ಒಳಗೆ ನಾನು ನಿಮ್ಮನ್ನು ನೋಡುವವನಲ್ಲ. ಕೇಳಿಲ್ಲಿ, ಬಹಿರಂಗದಲ್ಲಿ ಯಾವುದಕ್ಕೂ ನಿಮ್ಮ ಬಳಕೆ ಮಾಡುವವನಲ್ಲ ನಾನು ನೀನಂದುಕೊಂಡ ಜಾಗದಲ್ಲಿಲ್ಲ. ಬಂದು ನಿರಾಶನಾಗಬೇಡ ಎಂದು ನೀವೇನು ಹೇಳಿದ್ರಲ್ಲ ನನಗೆ, ಅದಕ್ಕೆ 1000 ದಳಗಳುಳ್ಳ ಮಹತ್ತರವಾದ ಕಮಲ, ಅದು ಬ್ರಹ್ಮನ ಸ್ಥಾನ. ಅಲ್ಲಿ ನೀನಿರುವುದು ನಾ ಬಲ್ಲೆ. ನೀವೇನಾರ ಹೇಳ್ರಿ, ಆದರೆ ನೀವು ಅಲ್ಲಿದ್ರಿ ಅಂತ ನನಗೆ ಗೊತ್ತೈತಿ. ಹೀಗಾಗಿ ಆ ಎತ್ತರಕ್ಕೇರಿ ಬರುವ ವಿದ್ಯೆ ನನಗೆ ಗೊತ್ತೈತಿ. ಸುಷುಮ್ನದ ಬಟ್ಟೆಯ ತುದಿಯ ನಡರಿ ಹೇಳಿದ್ರಲ್ಲ ಅವರು. ಸುಷುಮ್ನದ ಬಟ್ಟೆಯ ತುದಿಯ ನಡರಿ 1000 ದಳದ ಮಂಟಪದಲ್ಲಿ ನಿಮ್ಮ ನೆಲೆಗೊಂಡಿಪ್ಪೆ ನೋಡ. ಅದು ನನಗೆ ಗೊತ್ತೈತಿ, ಆ ವಿದ್ಯೆ ನನಗೆ ಗೊತ್ತು. ಅದೊಂದು 6 ಹಲ್ಲಿನ ನಿಚ್ಚಣಿಕೆ, ಷಡುಚಕ್ರ. ಅದು 6 ಹಲ್ಲಿನ ನಿಚ್ಚಣಿಕೆ. ಲೀಲಾಜಾಲವಾಗಿ ಏರಿ ಇಳಿಯುವ ಸಿದ್ಧ ನಾನು. ಅದನ್ನು ನಾನು ಲೀಲಾಜಾಲವಾಗಿ 6 ಚಕ್ರಗಳನ್ನು ಏರುವುದು ಇಳಿಯುವುದು ನನಗೆ ಗೊತ್ತೈತಿ. ಅದನ್ನು ನಾನು ಏರಿ ಇಳಿತೇನೆ. ಒಳಗಿಲ್ಲ ಹೊರಗಿಲ್ಲ, ನಾನು ಅದನ್ನು ಲಕ್ಷಿಸುವುದಿಲ್ಲ. ಒಳಗೋ ಹೊರಗೋ ನೀವೇನು ಬಹಿರಂಗ ಕ್ರಿಯಾರಹಿತ ಅಂತರಂಗ ವಾಂಗ್ಮನೋತೀತ ಅವನ್ನೆಲ್ಲ ನಾನು ಲಕ್ಷಿಸೋದಿಲ್ಲ. ಒಂದು ವೇಳೆ ನಿನ್ನ ಲೀಲೆಗೆ ಇದ್ದರೂ ನಿನ್ನನ್ನು ಅರಿಯುವ ನನ್ನ ಕಾರ್ಯಗಳಿಗೆ ಬಳಸಿಕೊಳ್ಳುವ ಅವಸರ ನನಗಿಲ್ಲ ಇಲ್ಲ. ಸ್ಪಷ್ಟ ಹೇಳ್ತಾರೆ ಅವರು. 2 ಬರಿದಾಗಿ ಸೇರುವ ನಿನ್ನ ಮೂಲ ನೆಲೆಗೆ ಸುಷುಮ್ನೆಯ ನಡಕ್ಕಿರ್ತಲ್ಲ, ಸುಷುಮ್ನೆಯ ನಾಡಿ ಹಿಡಿದೇರಿ ಬರುವೆ, ನಿನ್ನ ಕೂಡುವೆ. ಬಿಡುವುದಿಲ್ಲ ನಾನು, ನಿಮ್ಮನ್ನೇ ಕೂಡ್ತೇನೆ ನಾನು. ಈ ಒಂದು ಅರ್ಥದಲ್ಲಿ ಲೀಲಾಜಾಲವಾಗಿ ಅಲ್ಲಮ ಪ್ರಭುದೇವರಿಗೆ ಅಂಗೈಯಲ್ಲಿನ ಕಾಯಿಯಂತೆ ಹಾಗೂ ಯೋಗ ಮಾರ್ತಾಂಡವನ್ನು ಮರೆಸಿ ನೀನಿರುವ ಸ್ಥಳವೆಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರಭುದೇವರು ಸುಮ್ಮನೆ ಬಿಡ್ತಾರಾ? ಹೇಳ್ತಾರೆ ಅವರು. ಪ್ರಭುದೇವರು ಹೇಳ್ತಾರ, ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರ ಪ್ರತ್ಯುತ್ತರ. ಸ್ವಸ್ಥ ಪದ್ಮಾಸನದಲ್ಲಿ ಕೊಳ್ಳಿರ್ದು ನೆಟ್ಟೆಲುವ ಮುರಿದು ನಿಷ್ಠೆಯಿಂದ ಹಿಂದಣ ಬಟ್ಟೆ ತೆಗೆದು ಅಮೃತವನ್ನುಂಡಿಹನೆಂಬರ ಕೇಡಿಂಗೆ ಕಡೆಯಿಲ್ಲ. ಅತ್ಯಧಿಷ್ಠ ದಶಾಂಗುಲವೆಂಬ ಶ್ರುತಿಯ ನೋಡಲು ಮುಟ್ಟಿ ನೆಲೆಗೊಳಿಸುವ ಠಾವುಂಟೆ. ಸ್ಥಾನಮಾನವೆಂಬ ಮಾತಿಂಗೆ ದೂರವಾದ ಘನವ ಬ್ರಹ್ಮರಂಧ್ರದಲ್ಲಿ ಕಂಡೆನೆಂದರೆ ಕಾಣಬಹುದೇ. ನಮ್ಮ ಗುಹೇಶ್ವರ ಲಿಂಗವು ಕಲ್ಪಿತಕ್ಕೆ ದೂರ, ಕೇಳ ಸಿದ್ದರಾಮಯ್ಯ. ಬ್ರಹ್ಮರಂಧ್ರದಲ್ಲಿ ನಾನು ನೋಡಿದೆ ಅಂತ ಹೇಳ್ತೀರಿ, ಅದು ಬ್ರಹ್ಮರಂಧ್ರದಲ್ಲಿ ಕೂಡಲಿಕ್ಕೆ ಅದೇನು, ಅದು ಗುಹೇಶ್ವರ ಲಿಂಗ ಕಲ್ಪಿತಕ್ಕೆ ದೂರ, ಅದು ನಿನ್ನ ಕಲ್ಪನೆ ಅದು ಅನ್ನುವಂಥ ಮಾತಿನಲ್ಲಿ ಅವ್ರು ಹೇಳಿದಾಗ ಹೆಂಗೆ ಕೊಡ್ಯಾರಂದ್ರೆ ಇಬ್ಬರು ಇಲ್ಲೇ ಸಿದ್ದರಾಮ ಶಿವಗಳು ಮತ್ತು
ಇಬ್ಬರೂ ತಮ್ಮ ವಾದಗಳ ಮುಖಾಂತರ ಈ ಬಂಗಾರದ ಗಟ್ಟಿಗಳನ್ನು ಏನು ಯೋಗದ ಒರೆಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ಒರೆಗೆ ಹಚ್ಚಿ ಆ ಬಂಗಾರ ಎಷ್ಟು ಬಂತನ್ನೋದು ಏನು ನೋಡ್ತಾರಲ್ಲ ಹಂಗೆ ಸಾಗಾಕತ್ತಾರೆ ಇವರು ಅಂತ ಹೇಳ್ತಾರೆ ಇಲ್ಲಿ. ಇವರ ಸಂಭಾಷಣೆಗಳಿಗೆ ವಿಪುಲವಾದ ವಿಷಯ ಸಂಗ್ರಹ ಹಿರಿದಾಗಿ ಬೆಳೆದ ಯೋಗಶಾಸ್ತ್ರಗಳು ಒದಗಿಸಿಕೊಡುತ್ತವೆ. ಈ ಯೋಗಶಾಸ್ತ್ರದಲ್ಲಿ ಆಯಾ ಮತಗಳ ಅನುಷ್ಠಾನದ ರೀತಿ ಹೆಸರುಗಳು ಸೇರಿ ಗುದಸ್ಥಾನದಿಂದ ಶಿರದ ಉದ್ದಕ್ಕಿರುವ 6 ಚಕ್ರಗಳಾಗಲಿ 6 ಚಕ್ರ 9 ಆಗಲಿ ಅವು ಪದ್ಮಗಳೆಂದು ನೋಡಿರಲಿ. ಸ್ವಸ್ಥ ಪದ್ಮಾಸನದಲ್ಲಿ, ನಾವು ಪದ್ಮಾಸನ ಅಂದ್ರೆ ಬರೀ ಪದ್ಮಾಸನ ಕುಂತು ಬಿಡ್ತೇವಲ್ಲ ಅದಕ್ಕಂತ ತಿಳ್ಕೊತೀವಿ, ಅದು ಹೊರಗಿನ ಆಸನದ್ದು ಹೇಳಿಲ್ಲ ಅವರು. ಸ್ವಸ್ಥ ಪದ್ಮಾಸನದಲ್ಲಿ ನೆಟ್ಟೆಲುವ ಮುರಿದು ಅದಕ್ಕೆ ಹೇಳ್ತಾರೆ ಅವರು. 9 ಆಗಲಿ ಅವು ಪದ್ಮಗಳೆಂದು, ಅದಕ್ಕೆ ಕೆಲವರು ಚಕ್ರಗಳೆಂದು, ಅದಕ್ಕೆ ಕೆಲವು ಲಿಂಗಗಳೆಂದು, ನಾವೆಲ್ಲ ಲಿಂಗಗಳಂತ ಆ ಚಕ್ರಕ್ಕೆ ಲಿಂಗಗಳನ್ನು ಹೋಲಿಸ್ತೇವೆ, ಲಿಂಗಗಳೆಂದು. ಕೆಲವರು ಇವಾವೂ ಅಲ್ಲ, ಅಲ್ಲಿರುವುದೆಲ್ಲ ರಕ್ತನಾಳಗಳೆಂದು. ಸೈನ್ಸ್ ಏನು ಹೇಳ್ತೈತಿ ಅದಕ್ಕೆ? ಅವ್ಯಾವೂ ಅಲ್ಲ, ಬರೀ ರಕ್ತನಾಳಗಳಂತ ಹೇಳ್ಕೊತಾವು. ಅವು ಹೇಗೆ ದೇಹಕ್ಕೆ ರಕ್ತದ ಹಂಚಿಕೆಯಾಗಲು ಅವೆಲ್ಲ ರಕ್ತಕ್ಕೆ ಅವು ನರಗಳ ಗಂಟು ಅಂತ ನಾವು ಅವ್ರು ಕರೀತಾರೆ, ಅದರ ಮುಖಾಂತರ ರಕ್ತ ಸಂಚಲನ ಆಗ್ತದೆ ಅಂತ ಅವ್ರು ಅಂತಾರೆ. ವ್ಯಾಪಕವಾಗಿ ಹಂಚಿಕೆಯಾಗಲು ಅವು ಒಂದೊಂದು ಕಡೆ ಕಲೆಯುವ ಸ್ಥಾನವನ್ನೇ ಯೋಗದಲ್ಲಿ ಈ ಚಕ್ರಗಳಾಗಿ ವರ್ಣಿಸ್ತಾರೆ. ಅಂದರೆ ಪ್ರಾಣವಾಯು ಆರೋಹಣಕ್ಕೆ ಹೋಗುವಾಗ ನರಗಳ ಗಂಟುಗಳು ಸಡಲಿ ಯೋಗ ಮಾರ್ಗ ಸುಗಮವಾಗಲು ಸಹಕಾರಿಯಾಗುವು. ಅದಕ್ಕೆ ನಾವೇನಂತೇವೆ? ಚಕ್ರಗಳು ಜಾಗೃತ ಆದವು ಅಂತ ನಾವು ಕರಿತೀವಿ. ಚಕ್ರ ಜಾಗೃತ ಆದವು ಅಂದಾಗ ಇದನ್ನು ಹೇಳ್ತಾರೆ. ಮತ್ತು ಆ ಪ್ರಾಣವಾಯು ಮೇಲಿನಿಂದ ಅವರೋಹಣವಾದರೆ ಸಡಲಿದ ನರಗಳ ಗಂಟುಗಳು ಮತ್ತೆ ಯಥಾರೀತಿಯಾಗಿ ಹೌದಾ ಬಿಗಿಯಾಗುತ್ತವೆ. ಮೇಲಿನಿಂದ ಕೆಳಗಿಳಿದಾಗ ಪ್ರವೃತ್ತಿ, ಮೇಲಕ್ಕೆ ಹೋದಾಗ ನಿವೃತ್ತಿ ಲಕ್ಷಣಗಳೆಂದು ಏನು ಯೋಗಶಾಸ್ತ್ರಜ್ಞರು ಹೇಳ್ತಾರೆ. ಇಂತಹ ಉದ್ಧಾರ ಮಾರ್ಗದ ರಚನೆ ಮಾಡುವ ಜೀವಿಯಲ್ಲಿ ಯೋಗ ಮಾರ್ಗ ಹುಟ್ಟುವಾಗಲೇ ಪ್ರಕೃತಿ ನಿರ್ಮಿಸಿದೆ, ಇದು ನಿಜ. ಆದರೆ ನಮಗೆ ಯಾರಿಗೆ ಗೊತ್ತಿಲ್ಲ. ಇಂತಹ ವಿಶೇಷವೆಂದರೆ ಭೋಗಕ್ಕೂ ಯೋಗಕ್ಕೂ ಅದು ಒಂದೇ ಮಾರ್ಗ. ಜೀವಿಗೆ ಪ್ರಕೃತಿ ಸ್ವತಂತ್ರ ನೀಡಿದ ಆನಂದ ಮಾರ್ಗ ಅಂತ ಇಲ್ಲಿ ತಿಳಿಸ್ತಾರೆ ಅನುಭಾವಿಗಳು. ಈ ಮಾರ್ಗವೇ ಅಲ್ಲಮರಿಗೆ ಸಿದ್ಧರಾಮರಿಗೆ ಚರ್ಚೆ ಉದಾಹರಣೆಗಳನ್ನು ನೀಡುತ್ತಿದೆ. ಸಿದ್ಧರಾಮನ ವಾದ ಯೋಗ್ಯವಾದುದು. ಎಲ್ಲ ಬಗೆಯ ಯೋಗಿಗಳು ತಲೆದೂಗುವಂಥದ್ದು ಖರೆ. ಆದರೆ ತನ್ನ ಸ್ವಾಮಿ ಪ್ರತಿಪಕ್ಷದಲ್ಲಿ ನಿಂತು ನೀ ಹೇಳಿದ್ದು ಅದು ಕಲ್ಪಿತ, ನಿರ್ವಿಕಲ್ಪಿತವಲ್ಲ ಎಂದು ಅಲ್ಲಗಳೆಯುತ್ತಾರೆ. ಆತನ ಮನಸ್ಸಿಗೆ ಬರುವಂತೆ ಮಾಡಬೇಕೆಂದು ಸಿದ್ಧರಾಮರಿಗೆ ಹೀಗೆ ಹೇಳುತ್ತಾರೆ. ಖರೆ ನಾ ಹೇಳ್ಕೊತ ಬಂದೇನೆ, ಇಬ್ಬರು ಹೇಳೋದು ನಿಜಾನ ಅಂತ ಹೇಳ್ಕೊತ ಬಂದೆ. ಬಟ್ ಜಗತ್ತಿಗೊಂದು ಸಂದೇಶ ಕೊಡ್ಬೇಕಾಗೈತಲ್ಲ ಅವರು. ಅದಕ್ಕೆ ಹೇಳಿದರು ಸಿದ್ಧರಾಮ ಶಿವಿಗಳು. ಏನು ಹೇಳಿದರು ಸಿದ್ಧರಾಮ ಶಿವಿಗಳು? ಪರಬ್ರಹ್ಮವೆಂಬುದನ್ನು ಬ್ರಹ್ಮರಂಧ್ರದಲ್ಲಿ ನೆಲೆಗೊಳಿಸಿದನೆಂಬುದು ಕಲ್ಪಿತವಲ್ಲದೆ ನಿರ್ವಿಕಲ್ಪಿತವಲ್ಲವೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನಹ. ಏನು ಹೇಳಿದರು? ನಾನಿನ್ನ ರೂಪ ವಿಚಾರಿಸುವವನೆಲ್ಲ ಕೇಳ, ನಾನಿನ್ನ ರೂಪ ವಿಚಾರಿಸುವವನೆಲ್ಲ ಕೇಳ, ನಿನ್ನ ಧ್ಯಾನದಲ್ಲಿ ಇಪ್ಪಾತನೆಲ್ಲ ಕೇಳ, ಅತ್ಯದಿಷ್ಟ ದಶಾಂಗುಲದಲ್ಲಿ ನಿಮ್ಮ ನಿಲ್ಲಿಸಿ ನಾನೊಂದೆಡೆಯಲ್ಲಿ ಇಪ್ಪಾತನೆಲ್ಲ ನೋಡ. ನಿಮ್ಮನ್ನೊತ್ತಟ್ಟಿಟ್ಟು ನಾವೊತ್ತಟ್ಟಿ ನಿಲ್ಲವಲ್ಲ. ಓಂಕಾರವೆಂಬ ಪೀಠಕ್ಕೆ ನಾನಾಗಿ ನಿಶ್ಶಬ್ದವೆಂಬ ಲಿಂಗವ ನೆಲೆಗೊಳಿಸಿ ಬೆರೆಸಿ ಬೇರಿಲ್ಲದೆ ಇಪ್ಪೆಡೆಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನೀನು ಪ್ರಣವ ರೂಪಾಗಿ. ನೋಡ್ರಯ್ಯ, ನಿನ್ನ ರೂಪ ಅದರ ವಿಚಾರ ನನಗೆ ಬೇಕಾಗಿಲ್ಲ. ಸಿದ್ದರಾಮ ಶಿವರು ಹೇಳಿದರು, ಕಲ್ಪಿತವೋ ನಿರ್ವಿಕಲ್ಪಿತವೋ ನೋಡೋಣ. ನಿನ್ನ ರೂಪ ವಿಚಾರವು ನನಗೆ ಬೇಡ, ನಿನ್ನ ಧ್ಯಾನದಲ್ಲಿರುವ ಗೊಡವೆಯೂ ನನಗೆ ಬೇಡ. ಅಷ್ಟು ಸ್ಪಷ್ಟ ಹೇಳ್ತಾರೆ ನೋಡ್ರು. ನಿನ್ನ ಧ್ಯಾನದಲ್ಲಿರುವ ಗೊಡವೆಯೂ ನನಗೆ ಬೇಡ. ಅಳತೆಗೆ ನಿಲುಕದ 10 ಅಂಗುಲದಲ್ಲಿ ನಿಮ್ಮನ್ನು ಕೂಡಿಸಿ ನಾನು ಬೇರೊಂದು ಕಡೆ ಇರುವಾತನಲ್ಲವಯ್ಯ. ನಿಮ್ಮನ್ನು ಒತ್ತಟ್ಟಿ ಕೂಡಿಸಿ ನಾ ಬೇರೆ ಇರಾಮಲ್ಲ.
ನಾನೇ ಓಂಕಾರ ಪೀಠವಾಗುವೆ. ನಿಮ್ಮನ್ನು ಕೂಡಿಸ್ಲಿಕ್ಕೆ ಪೀಠ ಯಾವುದಂದ್ರೆ ನಾನೇ ಓಂಕಾರ ಪೀಠವಾಗುವೆ. ಅದರ ಮೇಲೆ ಶಬ್ದವಿಲ್ಲದ ಲಿಂಗವಾಗಿಸಿ ನಿನ್ನನ್ನು, ನೋಡ್ರಿ, ಅದರ ಮೇಲೆ ನಿಮ್ಮನ್ನು ನಾನು ಶಬ್ದವಿಲ್ಲದ ಲಿಂಗವಾಗಿಸಿ ನೆಲೆಗೊಳಿಸುವೆ. ನೋಡ್ರಿ, ಎಲ್ಲಿ ನಾ ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗವಲ್ಲ, ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ನನ್ನ ಓಂಕಾರವನ್ನೇ ನನ್ನ ಹೃದಯ ಪೀಠವಾಗಿ, ನನ್ನ ಹೃದಯ ಕಮಲದಲ್ಲೇ ಪೀಠವನ್ನಾಗಿಸಿ ನಿಮ್ಮನ್ನು ನಾನು ಎಲ್ಲಿ ಬಿಟ್ಟು ಹೋಗೋದಿಲ್ಲ, ಅಲ್ಲೇ ನೆಲೆಗೊಳಿಸ್ತೇನೆ. ಆಗ ನಾವಿಬ್ಬರೊಂದೆಡೆಯಲ್ಲಿ ಬೆರೆತು, ನಾನೇ ಪೀಠವಾಗಿ ಇದ್ದಾವ, ನೀವು ಅದರ ಮೇಲೆ ಕುಂತಾಗ ನೀವು ಬೇರೆ ಅಂತ ಆಗೋದೇ ಇಲ್ಲ, ಒಂದಾದೀವಿ ನಾವು. ನಾವಿಬ್ಬರೊಂದೆಡೆಯಲ್ಲಿ ಬೆರೆತು ಎರಡಿಲ್ಲದಂತಾಗುವೆವು. ಅವಾಗ ನಾವು ಎರಡಾಗೋದಿಲ್ಲ, ಒಂದಾಗ್ತೇವೆ, ನೀವು ಒಂದಾಗ್ತೇವೆ ಅನ್ನುವಂಥ ಒಂದು ಮಾತನ್ನು ಶಿವಯೋಗಿ ಸಿದ್ದರಾಮ ಶಿವಯೋಗಿಗಳು ಯಾರಿಗೆ ಹೇಳಿದರು? ಪ್ರಭುದೇವರಿಗೆ ಹೇಳಿದರು. ಕಲ್ಪಿತ ನಿರ್ವಿಕಲ್ಪದ ಗೊಡೆಯ ಬಿಟ್ಟ ಬ್ರಹ್ಮರಂಧ್ರದಲ್ಲಿ ಕೂಡುವೆನೆಂಬುದು ಇಲ್ಲಿ ನಾನು ಓಂಕಾರ ಪೀಠ, ನೀನು ನಿಶೂನ್ಯಲಿಂಗದ ಮಾರ್ಗಕ್ಕೆ ಬಂದು ಅಭೇದ ಪ್ರತಿಪತ್ತಿಯಿಂದ ಒಂದಾಗುವುದನ್ನು ಪ್ರಣವ ಸ್ವರೂಪವಿಡಿದು ನಿರೂಪಿಸಿದಾಗ ಅಲ್ಲಂ ಪ್ರಭುದೇವರು ಹೀಗೆ ಉತ್ತರ ಕೊಡ್ತಾರೆ ಅದಕ್ಕೆ. ಬಿಂದುವೇ ಪೀಠವಾಗಿ, ಅವ್ರು ಹೇಳಿದರು ಪೀಠ, ಒಂದು ಮಾತು ಹೇಳಿದ್ರೆ ಅದಕ್ಕೆ ಮುಂದೊಂದು ಹಿಡ್ಕೊಂಡು ಹೋಗ್ತಾರೆ ಅವರು. ಬಿಂದುವೇ ಪೀಠವಾಗಿ ನಾದವೇ ಲಿಂಗವಾದರೆ ಅದು ಭಿನ್ನಲಿಂಗ ನೋಡ. ಕಳೆ ಎಂಬ ಪೂಜೆ ನಿರ್ಮಾಲ್ಯವಾಗಿ ನಾದ ಬಿಂದು ಕಳಾತೀತ ನೋಡ. ಮಹಾಘನ ಲಿಂಗೈಕ್ಯವು ಅಲ್ಲಿ ಇಲ್ಲಿ ಸಿಲುಕದು. ಅಚಳವಪ್ಪ ನಿರಾಳವ ಪ್ರಣವ ರೂಪೆಂದು ಹೆಸರಿಸಬಹುದೇ. ನಮ್ಮ ಗುಹೇಶ್ವರನ ನಿಲವು ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ ಎಂಬುದನರಿಯ ಸಿದ್ದರಾಮಯ್ಯ. ಏನಿದು ಪೀಠ ಅಂತ ಹೇಳಿದ್ರಿ? ಬಿಂದು ಪೀಠ ಅಂದರೆ ಪ್ರಕಾಶ, ಬಿಂದು ಅಂದರೆ ಪ್ರಕಾಶ, ಪ್ರಕಾಶ ಪೀಠ. ನಾದಲಿಂಗವೆಂದರೆ ಅದು ಭಿನ್ನಲಿಂಗವೆಂದೆನಿಸುವುದು. ನಾದ ವಾದ ಬಿಂದು ನೋಡ್ರಿ, ನಾದ ಬಿಂದು ಕಳೆಗಳ ಸುತ್ತುವರಿದು ಸಾಗಿತು. ಇವರು ವಾದ ಎಲ್ಲಿಗೆ ಬಂತು? ನಾದ ಬಿಂದು ಕಳೆಗಳಿಗೆ ಕಡೆ ಹೋತೀಗ ಎಲ್ಲಿ ಹೋಗಿ ಎಲ್ಲಿ ಬಂತು ನೋಡ್ರಿ. ನಾನು ಓಂಕಾರ ಪೀಠ, ನೀನು ನಿಶಬ್ದಲಿಂಗ ಎಂದಾಗ ಸಿದ್ದರಾಮೇಶ್ವರು ಏನು ಹೇಳಿದರು? ನಾನು ಓಂಕಾರ ಪೀಠ, ನೀನು ನಿಶಬ್ದಲಿಂಗ ಅಂತ ಹೇಳಿದಾಗ ಅದು ಭಿನ್ನಲಿಂಗವೆಂದು ಅಲ್ಲವರು ಕಳೆಯ ಪೂಜೆ ನಿರ್ಮಾಲ್ಯನಾದ, ಕಳೆಯ ಪೂಜೆ ನಿರ್ಮಾಲ್ಯನಾದ ಬಿಂದು ಕಲಾತೀತವಾದ ಲಿಂಗೈಕ್ಯವು ನಿಲುಕದು. ಏನು ಹೇಳಕತ್ತಾರೆ ಇವರು? ಗುಹೇಶ್ವರ ಲಿಂಗ ನಿಶಬ್ದ, ಅದನ್ನು ಪ್ರಣವಕ್ಕೆ ಹೋಲಿಸಬಹುದೇ? ಓಂಕಾರ ಅಂತ ನೀವು ಹೇಳ್ತೀರಿ, ಗುಹೇಶ್ವರ ಲಿಂಗ ನಿಶಬ್ದ ಐತಿ, ಅದನ್ನ ಪ್ರಣವಕ್ಕೆ ಏನಾರ ಹೋಲಿಸ್ಲಿಕ್ಕೆ ಸಾಧ್ಯ ಐತೇನೋ ಅನ್ನುವಂಥ ಪ್ರಶ್ನೆ ಅವ್ರು ಮಾಡಿದರು. ಮತ್ತೇನು ಹೇಳಬೇಕಿಲ್ಲಿ ಸಿದ್ದರಾಮೇಶ್ವರರು? ಹಿಂಗೆ ಹೇಳಿದ ಮೇಲೆ ಏನು ಹೇಳಬೇಕು ಅವರು? ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನ ಏನಿತ್ತಂದರೆ, ಸಿದ್ದರಾಮಯ್ಯ ದೇವರ ಭಿನ್ನ ನಾದ ಬಿಂದುವೆಂಬಲ್ಲಿ ಅಂಗಲಿಂಗ ಸಂಬಂಧವೆಂಬೆನಯ್ಯ. ನಾದ ಪ್ರಾಣ ಬಿಂದು ಕಾಯವಾದ ಕಾರಣ ನಾದ ಸ್ವರವಲ್ಲ, ಬಿಂದು ಕಾಯವಲ್ಲ. ನಾದ ಸ್ವರವಲ್ಲ, ಬಿಂದು ಕಾಯವಲ್ಲ, ಉಭಯ ಸೂತಕರಹಿತ ಕಂಡಯ್ಯ. ನಾದ ಬಿಂದುವಿನ ಒಡ್ಡ ತೋರೆ ಮನಮಗ್ನವಾದ ನಿಲವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೀನೇ ಬಲ್ಲೆ. ಏನು ಹೇಳಿದರು ಅವರು? ನಾದ ಬಿಂದುಗಳು ಅಂಗಲಿಂಗ ಸಂಬಂಧವಯ್ಯ. ನಾದ ಬಿಂದುಗಳು ಅಂಗಲಿಂಗ ಸಂಬಂಧ, ಅವನು ಬೇರೆ ಮಾಡಲಿಕ್ಕೆ ಸಾಧ್ಯನಾ? ಅವು ಬೇರೆ. ನಾದವೆಂದರೆ ಪ್ರಾಣ, ಬಿಂದುವೆಂದರೆ ಕಾಯ. ಬಿಂದುವನ್ನು ಕಾಯಕ್ಕೆ ಹೋಲಿಸಿದರು, ನಾದವನ್ನು ಪ್ರಾಣಕ್ಕೆ ಹೋಲಿಸಿದರು. ತಿಳಿದು ನೋಡಿದರೆ ನಾದ ಸ್ವರವಲ್ಲ. ತಿಳ್ಕೊಂಡು ನೋಡಪ್ಪ, ಅದು ನಾದ ಸ್ವರವಲ್ಲ. ತಿಳಿದು ನೋಡಿದರೆ ನಾದ ಸ್ವರವಲ್ಲ, ಬಿಂದು ಕಾಯವಲ್ಲ. ಇಲ್ಲಿ ಹೇಳಿದ್ರು ನೋಡ್ರಿ ಅವರು, ತಿಳಿದು ನೋಡಿದರೆ ಉಭಯ ಸೂತಕರಹಿತ ಕಂಡಯ್ಯ. ನಾದ ಸ್ವರವಲ್ಲ, ಬಿಂದು ಕಾಯವಲ್ಲ, ಉಭಯ ಸೂತಕರಹಿತ ಕಂಡಯ್ಯ. ನೋಡ್ರಿ ಏನು ಹೇಳಿದ್ರು ಅವರು? ತಿಳಿದು ನೋಡಿಬಿಟ್ರೆ ಉಭಯ ಮಲಿನತೆಗಳನ್ನು ತೊಡೆದು ಎಲ್ಲವನ್ನೂ ಮರೆತು ಮನದಲ್ಲಿ ಪರವಶನಾಗಿರುವೆ. ಇವನ್ನೆಲ್ಲ ಮರೆತು ಬಿಟ್ಟೇನೆ ನಾನು ಮನದೊಳಗನ ಪರವಶ ಆಗಿಬಿಟ್ಟೇನಿ, ಇದನ್ನು ನೀ ಬಲ್ಲೆ ಅಂತಕ್ಕಂಥದ್ದನ್ನು ಯಾರಿಗೆ ಹೇಳಿದ್ರು ಅವರು?
ಪ್ರಭುದೇವರಿಗೆ ಹೇಳಿದರು. ಪ್ರಭುದೇವರು ಏನು ಎಷ್ಟು ಹೇಳಿದ್ರೆ ಏನು, ಅವರು ಇನ್ನೂ ಅದನ್ನು ಬಿಡೋ ಲೆಕ್ಕದಾಗಿಲ್ಲ ಅಂತ ನಮಗೆ ಕಾಣಾಗ್ತೈತಿ. ಮುಂದೆ ಹೇಳಿದರು, ಬಿಂದುವೇ ಪೀಠವಾಗಿ ಆದಮೇಲೆ ನಾದ ಬಿಂದುಗಳೇ ಇದಕ್ಕೆ ಏನೋ ಮಲಿನ, ಈ ನಾದ ಬಿಂದುಗಳನ್ನು ನಿರಸನ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರಿಲ್ಲಿ ಮುಂದೆ ಹೇಳ್ತಾರೆ, ಅರಿವನರಿದು ಮರಹ ಮರೆದು, ಅರಿವನರಿದು ಮರವ ಮರೆದು, ಸಂಕಲ್ಪ ಸಂಶಯ ಒಳಿವ ನಿಲವನರಿದ ಪರಿ ಅಂತೂ ಹೇಳ. ಪ್ರಭುದೇವರು ಹೇಳಿದರು, ಅರಿದೆನೆಂದರೆ ಜ್ಞಾನಕ್ಕೆ ದೂರ, ಮರೆದೆನೆಂದರೆ ಮನಕ್ಕೆ ದೂರ, ಅರಿದು ಮರೆದೆನೆಂದರೆ ಉಪಮೆಗೆ ದೂರ. ನಿರ್ಭಾವದ ಹೊಲಿಗೆಯಲ್ಲಿ ಭಾವ ಸಂಕಲ್ಪ ಬಿಡದು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಮನಮಗ್ನ ಯೋಗ ನಿನಗೆಂತೂ ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ. ಅಂಥ ಯೋಗ ನಿನಗೆ ಹೆಂಗೆ ಸಾಧ್ಯ ಆಯಿತು? ಎಂಥ ಯೋಗ? ಮಹಾಗಣದಲ್ಲಿ ಮನಮಗ್ನವಾದ ನಿಲವ ಸಾಧಿಸೇನೆಂದು ಹೇಳಿವೆಲ್ಲ, ಅದನ್ನು ಸಾಸೇನೆ ಅಂತ ಹೇಳಿದ್ರಲ್ಲಪ್ಪ. ಆ ನಿನ್ನ ಹೇಳಿಕೆಯು ಅದಕ್ಕೆ ಕೊರತೆಯ ಸಂಕೇತ. ಹಂಗೆ ಹೇಳಿದರೆ ಅದು ಕೊರತೆಯ ಸಂಕೇತ. ಅರಿವನರಿದು ಮರವ ಮರೆದು ಮನ ಮಗ್ನವಾದ ಬಳಿಕ ಮತ್ತೆ ಸಂಕಲ್ಪ ಕೂಡದು, ಹೇಳಿದರೆ ಅದಕ್ಕದೇ ಕೊರತೆ. ಅರಿದೆನೆಂದು ನೋಡಿದರೆ ಅದು ಅರಿವಿಗೆ ಅತಿ ದೂರ. ನಾ ಅರ್ಥಕೊಂಡೇನೆ ಅಂತ ಅಕಸ್ಮಾತ್ ನೋಡಿದ್ರೆ ಅದು ಅರ್ಥಕೊಂಡಿಲ್ಲ ಅಂತಂತಾರೆ. ಅದು ಅರಿವಿಗೆ ಅತಿ ದೂರ. ಮರೆದೆನೆಂದರೆ ಅದು ಮನಕ್ಕೆ ದೂರ. ಮರ್ತ್ನಿ ಅಂತಂದ್ರೆ ಮತ್ತೆ ಏನು ಅರ್ಥಿದ್ದಿ? ನಾ ಮರೆತೆ ಅಂತಂದ್ರೆ ನೀನು ಏನು ಅರ್ಥಿದ್ದಿ? ಅರ್ಥೇನೆ ಅಂತ ಹೇಳಿದ್ರೆ ಅದು ಅರಿವಿಗೆ ದೂರ. ಮರ್ತೇನೆ ಅಂದ್ರೆ ಏನು ಮರ್ತಿದ್ದಿ? ಮನಕ್ಕೆ ಮನ ದೂರ. ಅರಿದಲ್ಲಿ ಶಬ್ದ ಮುಗ್ಧವಾದ ನಿಶ್ಶಬ್ದ ನಿಶ್ಚಲವಾಗಿರಬೇಕು. ಅರಿತವ ಶಬ್ದ ಮುಗ್ಧವಾಗಿ ನಿಶ್ಚಲವಾಗಿರಬೇಕು. ಅದು ನಿಲುಕದ ನಿಲುವು, ಅದು ನಿಲುಕಲಿಕ್ಕೆ ಬಾರದಂಥ ನಿಲುವು, ನಿರ್ಭಾದ ನಿಜದ ನಿಲುವು. ನಿನಗಿನ್ನೂ ಮನಮಗ್ನವಾಗಿ ಕೂಡಿದೆನೆಂಬ ಭಾವ ಸಂಕಲ್ಪ ಬಿಟ್ಟಿಲ್ಲ. ಮನಮಗ್ನಾಗೇನಿ ಕೂಡೇನಿ ಅಂತ ಹೇಳಿದ ಮ್ಯಾಲೂ ಇನ್ನೂ ಆ ಭಾವ ನಿನ್ನೊಳಗೆ ಐತಂದ್ರೆ ಅದು ಖರೆ ಕೂಡಿಲ್ಲ ಇನ್ನು ಅಂತ ಆ ಭಾವ ಐತಲ್ಲ ಇನ್ನು. ಅಂದ ಬಳಿಕ ನಮ್ಮ ಮಹಾಗಣ ಪರಶಿವನಲ್ಲಿ ಮನಮಗ್ನ ಯೋಗವು ಹೇಗೆ ಸಾಧ್ಯವಾಯಿತು? ನಿನಗೆ ಇನ್ನೂ ಆ ಸಂಕಲ್ಪ ಬರಾಕತೈತಲ್ಲ, ಆ ವಿಚಾರ ಬರಾಕತೈತಲ್ಲ, ಮನಮಗ್ನವಾಗಿ ಕೂಡೇನೆ ಅಂತ ಅನ್ನೋ ವಿಚಾರ ನಿಮಗೆ ಬರಾಕತೈತಲ್ಲ, ಆ ವಿಚಾರ ಇನ್ನೂ ಐತಿ, ಆ ಅರಿವು ನಿಮ್ಮ ಹತ್ರ ಐತಿ ಅಂದ್ರೆ ಅದು ಇನ್ನೂ ಕೂಡಿಲ್ಲ ಅಂತ ಅರ್ಥ. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ. ಹೇಗೆ ಸಾಧ್ಯವಾಯಿತು ಸಿದ್ದರಾಮ ಹೇಳೆಂದು ಪ್ರಭುದೇವರು ಪ್ರಶ್ನಿಸುವರು. ಆ ಕಾಲದಲ್ಲಿ ಅದಕ್ಕೆ ಸಿದ್ದರಾಮಯ್ಯ ದೇವರು ಏನು ಭಿನ್ನಯಿಸ್ತಾರೆ? ಎನ್ನ ಮನದಲ್ಲಿ ಮತ್ತೊಂದಕ್ಕೆ ಇಂಬಿಲ್ಲ, ಎನ್ನ ಮನದಲ್ಲಿ ಮತ್ತೊಂದಕ್ಕೆ ಇಂಬಿಲ್ಲ ಕಂಡಯ್ಯ. ನಿಮ್ಮ ನೆನೆವ ನಾನು, ನೀನು ಎನ್ನ ನೆನೆವ ಕಂಡಯ್ಯ. ನಿನಗೆಯೂ ಎನಗೆಯೂ ಒಂದೇ ಮನ ನೋಡಯ್ಯ. ನಾನು ನೀನು ಬೇರೆ ಅಲ್ಲ, ನಿನಗಿರು ಮನ ಮತ್ತು ನನಗಿರು ಮನ ಇದು ಒಂದೇ ಇರೋದು. ನೀ ಮನಮುಕ್ತನಾದ ಕಾರಣ, ನೀ ಮನಮುಕ್ತ ಆಗಿ ಅಂದ್ರೆ ನಾನು ಮನಮುಕ್ತ ಆಗೇನೆ ಅಂತ ಅರ್ಥ. ಯಾಕೆ? ನಿನ್ನೊಳಗಿರೋ ಮನ ಮತ್ತು ನನ್ನೊಳಗಿರೋ ಮನ ಎರಡೂ ಒಂದೇ ಇರೋದ್ರಿಂದ ನೀ ಮನಮುಕ್ತ ಆಗಿ ಅಂದ್ರೆ ಅದರ ಅರ್ಥ ನಾನು ಮನಮುಕ್ತ ಆಗೇನು ಅಂದಂಗೆ. ಅವ್ರನ್ನ ಜೋಡಿಸ್ಕೊಂಡ್ಬಿಟ್ರಿ ಅವ್ರಿಗೆ. ನಿನ್ನೊಡನೆ ಎನ್ನ ಮನಮುಕ್ತ ನೋಡಯ್ಯ. ನೀ ಮನಮುಕ್ತನಾದ ಕಾರಣ ನಿನ್ನೊಡನೆ ಎನ್ನ ಮನಮುಕ್ತ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಏನು ಹೇಳಿದ್ರು ಅವರು? ಭಾಳ ಸೊಗಸಾಗಿ ಇಲ್ಲಿ ಹೇಳಿದ್ರು ಅವರು. ಏನಂತ? ಸಿದ್ದರಾಮ ಶಿವಗಳು ಭಾಳ ಇದರಲ್ಲಿ ಸವಾಲಿಗೆ ಸವಾಲು ಹಾಕೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅವರು ಏನಂದ್ರು? ರೇಷ್ಮೆಯ ಬರೆಯಿಂದ ಅಲ್ಲ ನೋಡ್ರಿ, ವಾದ ಮನಮಗ್ನತೆ ಅದು. ಅಯ್ಯ ಮಹಾಸ್ವಾಮಿ, ಮತ್ತೊಂದು ನೆನೆಯದ ಮನ ನಿಮ್ಮನ್ನೇ ನೆನೆಯುತ್ತದೆ. ನನ್ನ ಮನ ಇನ್ನೊಂದು ನೆನೆಲಾರ್ದಂಗೆ ನಿಮ್ಮನ್ನ ನೆನೆಯಾಕತೈತಿ. ಇದನ್ನು ಬಿಟ್ಟರೆ ನನಗೆ ಏನು ಬೇರೆ ಗೊತ್ತಿಲ್ಲ. ಎನ್ನ ಮನದಲ್ಲಿ ಮತ್ತೊಂದಕ್ಕೆ ಇಂಬಿಲ್ಲ ಕಂಡಯ್ಯ. ಬೇರೆ ನೆನೆಸ್ಲಿಕ್ಕೆ ಚಾನ್ಸೇ ಇಲ್ಲ.
ನಿಮ್ಮನ್ನು ಬಿಟ್ಟರೆ ಬೇರೆ ನೆನೆಸ್ಲಿಕ್ಕೆ ನನಗೆ ಚಾನ್ಸೇ ಇಲ್ಲ, ಅವಕಾಶನೇ ಇಲ್ಲ. ನಿಮ್ಮ ನೆನೆವ ನಾನು, ನೀನು ಎನ್ನ ನೆನೆವ ಕಂಡಯ್ಯ. ಅಯ್ಯ ಮಹಾಸ್ವಾಮಿ, ಮತ್ತೊಂದು ನೆನೆಯದ ಮನ ನಿಮ್ಮನ್ನೇ ನೆನೆತತಿ. ನೀನು ನನ್ನ, ನಾನು ನಿನ್ನ ನೆನೆದು ಒಂದೇ ಮನವಾಗಿದೆ. ನಾನು ನಿನ್ನ ನೆನೆಯಾಕತ್ತೀನಿ, ನೀನು ನನ್ನ ನೆನೆಯಾಕತಿ. ಮಗು ತಾಯಿನ ನೆನಿತೈತಿ, ತಾಯಿ ಮಗುನ ನೆನಿತೈತಿ. ಹೌದಾ? ಇಲ್ಲಿ ಶಾಲ್ಯಾಗ ಕುಂತ ಮಗು ತಾಯಿನ ನೆನೆಸ್ಕೊಂತಿರ್ತೈತಿ, ಮನ್ಯಾಗ ಕುಂತ ತಾಯಿ ಮಗುನ ನೆನೆಸ್ತಿರ್ತೈತಿ. ಹೌದಲ್ಲ? ಇಲ್ಲಿ ಇಬ್ಬರದು ಒಂದೇ ಮನಸ್ಸಿದ್ದಂಗೆ ಆತಲ್ಲ ಆ ಸಂದರ್ಭ ಇದು. ಹೀಗಾಗಿ ಶಾಲ್ಯಾಗ ಕುಂತ್ರು ನಾ ಮನೆ ಕಡೆನೇ ಹೆಸನ ಐತಿ, ಅವನ್ನ ನೆನೆಸಾಕತ್ತೇನೆ ನಾನು. ಮನ್ಯಾಗ ಅವು ಕೆಲಸ ಮಾಡಾಕ್ತಾವ ಅಂದ್ರು ಶಾಲಿಗೆ ಹೋದ ಮಗನ ಕಡೆನ ಲಕ್ಷ್ಯ ಐತಿ. ಆ ಅರ್ಥದಲ್ಲಿ ಇಲ್ಲಿ ಹೇಳ್ಯಾರ ಅವ್ರು. ಏನು? ಎನ್ನ ಮನದಲ್ಲಿ ಮತ್ತೊಂದಕ್ಕೆ ಇಂಬಿಲ್ಲ, ನಿಮ್ಮ ನೆನೆವ ನಾನು, ನೀನು ಎನ್ನ ನೆನೆವ ಕಂಡಯ್ಯ. ನನ್ನ ನೆನಕೊಂತ ನೀ ಅದಿ, ನಿನ್ನ ನೆನಕೊಂತ ನಾ ಅದೇನಿ. ನನ್ನ ನೀನೆನೋದು ನಿನ್ನ ನಾನೆನೋದು ಕೂಡಿ ಎರಡು ಇಬ್ಬರದು ಮನಸ್ಸು ಏನಾಗೈತಿ? ಒಂದಾಗ್ಬಿಟ್ಟೈತಿ. ಹೇಳ್ತಾರೆ ಅವರು. ನೀನು ನನ್ನ, ನಾನು ನಿನ್ನ ನೆನೆದು ಒಂದೇ ಮನವಾಗಿದೆ. ನೀನು ಮನಮುಕ್ತ, ನೀನು ಮನಮುಕ್ತ ಆಗಿ ಅಂದ್ರೆ ನಾನು ಮನಮುಕ್ತ. ನೀ ಮನಮುಕ್ತ ಆಗಿ ಅಂದ್ರೆ ನಾನು ಮನಮುಕ್ತ. ಯಾಕೆ? ನಿನ್ನ ನೆನೆ ಹಾಕತ್ತೀನಿ ನಾನು, ನನ್ನ ನೆನೆ ಹಾಕತ್ತಿ ನೀನು. ನೀ ನನ್ನ ನೆನೆದು ಬಿಟ್ಟು ಮನಮುಕ್ತ ಆಗಿ ಅಂದ್ರೆ ನಾನು ನಿನ್ನ ಜೊತೆ ಮನಮುಕ್ತ ಆಗಿಬಿಟ್ಟೇನಿ. ಇಲ್ಲಿ ನಾ ನೆನೆಸ್ಕೊಂತ ಕುಂದ್ರಾಕ ಸಾಧ್ಯನೇ ಇಲ್ಲ. ಯಾಕೆ? ಇಬ್ಬರದು ಮನಸ್ಸು ಒಂದೇ ಐತಿ. ಹೌದಾ? ಇಂಥ ಸಿದ್ಧಾಂತಕ್ಕೆ ಲೋಪವಿಲ್ಲದೆ ಸಂಬಂಧವೆತ್ತಿ ತನ್ನ ಮನಮಗ್ನತೆ ಸಾಧಿಸಿಕೊಂಡಾಗ ಅಲ್ಲಮರು ಆ ಸಿದ್ದರಾಮೇಶ್ವರ ಅನುಭಾವ ದೀಪ್ತಿಗೆ ಮೆಚ್ಚಿದರೂ ಅದನ್ನು ಹೊರಗಡೆ ತೋರಗೊಡದೆ, ಇದನ್ನೆಲ್ಲ ಮೆಚ್ಕೊಂಡ್ರು ಅವರು, ಅದನ್ನು ಹೊರಗಡೆ ತೋರಗೊಡದೆ ಆ ಮನದ ಮೇಲೆಯೇ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಒಮ್ಮೊಮ್ಮೆ ಮಗು ಹೇಳಿದ್ದು ಉತ್ತರ ಬರೋಬ್ಬರಿ ಅನಿಸಿತ್ತಂದ್ರು ತಾಯಿ ಮತ್ತೆ ಪ್ರಶ್ನೆ ಮಾಡಕ್ಕೆ ಅದನ್ನು ಒಪ್ಪೋದಿಲ್ಲ ತಾತ್ಪೂರ್ತಿಕವಾಗಿ. ಹಂಗಲ್ಲದ, ಹಿಂಗದ, ಇದ ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿ ಮಗು ಹೇಳೋದು ಕರೆಕ್ಟ್ ಅಂತ ಅನಿಸಿದ ಮೇಲೂ ನಾವು ನಮ್ಮ ಪ್ರಶ್ನೆಯನ್ನು ಕೇಳಲಿಕ್ಕೆ ಮುಂದುವರಿಸ್ತೇವಲ್ಲ. ಹಂಗೆ ಪ್ರಭುದೇವರು ಮತ್ತೆ ಕೇಳ್ತಾರೆ ಅವರಿಗೆ. ಏನಂತ? ಮನ ಉಂಟೆ ಮರುಳೆ ಶಿವಯೋಗಿಗೆ. ಮನಸ್ಸಿಗೆ ಬಂದ್ರೆ ಮನಸ್ಸಿಗೆ ಬರುತ್ತಲೇ ಇದನ್ನು ಹೇಳಿದರು. ಮನ ಉಂಟೆ ಮರುಳೆ ಶಿವಯೋಗಿಗೆ, ಮತ್ತೊಮ್ಮೆ ಮನಮಗ್ನ ಉಂಟೆ ಶಿವಯೋಗಿಗೆ. ಮೊದಲ ಮನ ಉಂಟೆ ಮರುಳೆ ಶಿವಯೋಗಿಗೆ, ಮತ್ತು ಪ್ರಶ್ನೆ ಹಾಕಿ ಮತ್ತೊಮ್ಮೆ ಮನಮಗ್ನ ಉಂಟೆ ಶಿವಯೋಗಿಗೆ. ಇಲ್ಲದ ಮನವನುಂಟೆಂದು ನುಡಿದು, ಇಲ್ಲದ ಮನವನುಂಟೆಂದು ನುಡಿದು ಅಡಗಿಸಿದೆನೆಂಬ ಮಾತು ಮನದ ನೆಲೆ ಮಾಡಿ ತೋರುತ್ತದೆ. ಗುಹೇಶ್ವರನ ಅರಿದ ಶರಣಂಗೆ ತೋರಲಿಲ್ಲ ಅಡಗಲಿಲ್ಲ ಕೇಳ. ಇದಕ್ಕೇನು ಹೇಳವರು? ಇದಕ್ಕೇನು ಹೇಳವರು? ಎಲ್ಲ ಶಿವಯೋಗಿಗೆ ಮನಸ್ಸಿರುತ್ತದೆಯೇ? ಶಿವಯೋಗಿಗಳಂದ್ರೆ ಯಾರು ನೋಡಿರಲ್ಲ, ಮತ್ತದು ನೆನಸ್ಕೋಬೇಕು ನಾವು. ಶರಣರು ಶಿವಯೋಗಿಗಳು, ಹೌದಾ? ಅವ್ರಿಗೆ ಆ ಸ್ಥಿತಿ ನೆನೆಸ್ಕೊಂಡ್ಬಿಟ್ರೆ ಈ ವಚನ ನಮಗೆ ದೌಡ ಅರ್ಥ ಆಕೈತಿ. ಶಿವಯೋಗಿಗೆ ಮನಸ್ಸಿರ್ತದೇನಪ್ಪ? ಶಿವಯೋಗಿ ಮನಸ್ಸಿರುತ್ತದೆಯೇ? ಮೇಲೆ ಮನಮಗ್ನತೆ ಇಲ್ಲದ ಮನ ಇದೆ ಎಂದು ಅಡಗಿಸಿದೆ ಎಂಬುದು. ನೋಡ್ರಿ, ಮನಸ್ಸನ್ನ ಇರಂಗಿಲ್ಲ, ಮನಮಗ್ನತೆ ಇಲ್ಲದ ಮನ ಇದೆ ಅಂತ ಹೇಳುವುದೇನೈತಲ್ಲ, ಅದು ಮತ್ತಿನ್ನೊಂದು ಆಭಾಸ ಅಂತಾರೆ ಅವರು. ಮುಂದೆ ಹೇಳಿದ್ರು ಅವರು, ಅಲ್ಲಿ ಮನೆ ಮಾಡಿಕೊಂಡಿರುವುದು ನೋಡ್ರಿ, ಇದೆಯೆಂದು ಅಡಗಿಸಿದೆ ಎಂಬುದು ತೆರೆದು ಅಲ್ಲಿ ಮನೆ ಮಾಡಿಕೊಂಡಿರುವುದು ಕಾಣ್ತದೆ. ಗುಹೇಶ್ವರನನ್ನು ತಿಳಿದ ಶರಣಂಗೆ ಅದು ಮನಸ್ಸು ತೋರುವುದೂ ಇಲ್ಲ, ಮನಸ್ಸು ಕಾಣೋದೇ ಇಲ್ಲ. ಹೇಳಿದ್ರು ನೋಡಿ, ಗುಹೇಶ್ವರನ ಅರಿದ ಶರಣಂಗೆ ಆ ಮನಸ್ಸು ತೋರುವುದಿಲ್ಲ, ತೋರಿದ ಮೇಲೆ ಅಡಗಬೇಕಲ್ಲ ಅದು ಕಂಡೇ ಇಲ್ಲ ಅಂದ್ರೆ ಮತ್ತೆ ಕಂಡಿಲ್ಲ ಅನ್ನೋದು ಯಾವಾಗ? ಅದು ಅಂಥ ಶಿವಗಳಿಗೆ ತೋರುವುದೇ ಇಲ್ಲ, ತೋರೇ ಇಲ್ಲ ಅಂದಮೇಲೆ ಅದು ಅಡಗೈತೆ ಅನ್ನೋ ಪ್ರಶ್ನೆನೇ ಬರುವುದಿಲ್ಲ. ತೋರಲಿಲ್ಲ ಅಡಗಲಿಲ್ಲ ಕೇಳ ಸಿದ್ದರಾಮೇಶ್ವರ. ಈ ಉತ್ತರಕ್ಕೆ ಮತ್ತೆ ಪ್ರಭುದೇವರು ಮುಂದುವರೆದು ಹೇಳ್ತಾರೆ. ಪ್ರಭುದೇವರು ಏನು ಸರದು ಏನು ಹೇಳಿಬಿಟ್ರಲ್ಲಿ ಸಿದ್ದರಾಮ ಶಿವಗಳು ಹೇಳಿದ ಉತ್ತರಕ್ಕೆ
ನೇರವಾಗಿ ಅಲ್ಲಮ ಪ್ರಭುದೇವರು ಮುಂದುವರಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಮನದ ಮೇಲೆ ಮಾತೆತ್ತದಂತೆ ಮನದ ವಿಶ್ಲೇಷಣೆಯಿಂದ ಸಿದ್ಧರಾಮರು ಅಲ್ಲಮನಲ್ಲಿ ಸಮರಸವಾಗಿದ್ದ. ಅದರಿಂದ ಪ್ರಭು ಜಾರಿ ಪಕ್ಕಕ್ಕೆ ಸರಿದು ನನಗೆ ಮನವೇ ಇಲ್ಲ ಎಂದು ವಾದದ ಮೂಲವನ್ನೇ ಕಿತ್ತೆಸದು. ಇದರಿಂದ ಮನಮಗ್ನತೆ ಯೋಗದ ಮಾತೇ ಅಳಿಸಿ ಹೋಗುತ್ತೆನ್ನುವಾಗ ಸಿದ್ಧರಾಮದೇವರು ಹೀಗಂತಾರ. ಮನನ ಇಲ್ಲ ಅಂತ ಹೇಳಿದಾಗ ಸಿದ್ದರಾಮ ಶ್ರೀಗಳು ಏನು ಹೇಳ್ತಾರ ಇಲ್ಲಿ ಹೇಳಿದರು. ಮನಮಗ್ನ ಯೋಗವೆಂದಡೇನು, ಮನಮಗ್ನ ಯೋಗವೆಂದಡೇನು ಕೊರತೆ ಹೇಳ ಎಲೆ ಅಯ್ಯ. ಮನವಿಲ್ಲದ ಬಚ್ಚ ಬರಿಯ ಬೊಮ್ಮವೆಂದಡೇನು ಹೆಚ್ಚು ಹೇಳ ಎಲೆ ಅಯ್ಯ. ನುಡಿದ ಮಾತಿನಲ್ಲಿ ವಿವರ ತೋರುತ್ತದೆ ಎಂದೆಡೆ ತಾತ್ಪರ್ಯವಂತಪ್ಪುದೇ ಕಪಿಲ ಸಿದ್ಧ ಮಲ್ಲಿನಾಥ. ಪ್ರಶ್ನೆ ಮಾಡಿದ್ರು ಅವರು. ಮನಸ್ಸಿಲ್ಲ ಅಂತ ಹೇಳಿಬಿಟ್ರ ಮನವಿದೆಯೇ ಶಿವಯೋಗಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲಿ ಮಗ್ನ ಮನಸ್ಸೆಂದರೇನು ಕೊರತೆ, ಬಯಲು ಬ್ರಹ್ಮವೆಂದರೇನು ಹಿರಿಮೆ. ಮಗ್ನ ಮನಸ್ಸಂದ್ರೆ ಏನು ಕೊರತೆ ಆಯ್ತು, ಏನು ಅದೇನು ಕನಿಷ್ಠ ಕೇಳಿದವ್ರು. ಮಗ್ನ ಮನಸ್ಸಂದ್ರೆ ಏನು ಕನಿಷ್ಠ ಅನ್ನೋದು, ಅದಕ್ಕೆ ಕೊರತೆ ಅಂದ್ರೆ ಅವರು. ಮಗ್ನ ಮನಸ್ಸಂದ್ರೆ ಏನು ಕೊರತೆ, ಬಯಲು ಬ್ರಹ್ಮವೆಂದರೇನು ಹಿರಿಮೆ. ಹೇಳುವ ಮಾತಿನಲ್ಲಿರುವ ವಿವರಣೆ ಇದು ಭಿನ್ನವೆಂದು ಅಲ್ಲವೆಂದು ಹೇಳುವುದಕ್ಕಿದು ತಾತ್ಪರ್ಯವಾಗದು. ಈ ಅಭಿಪ್ರಾಯವನ್ನು ಅಲ್ಲಮರ ಈ ಅಭಿಪ್ರಾಯವನ್ನು ಸಿದ್ದರಾಮ ಶಿವಗಳು ಸ್ವಲ್ಪ ಅಲ್ಲಿಗೆ ಅದನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದರ ಇದು ಮಾತಿನ ಬಣ್ಣನೆ ಏನಿದೆ ಇದರಲ್ಲಿ? ಮನಮಗ್ನತೆ ಪರಬ್ರಹ್ಮಗಳಿಗೆ ವ್ಯತ್ಯಾಸ ಉಂಟೆ. ಪರಬ್ರಹ್ಮಕ್ಕೂ ಮನಮಗ್ನಕ್ಕೂ ವ್ಯತ್ಯಾಸ ಐತನೇ ಏನ್ರ? ಮನಮಗ್ನ ಅಂದ್ರೆ ಏನು ಕನಿಷ್ಠನ, ಅದು ಪರಬ್ರಹ್ಮ ಅಂದ್ರೆ ಏನದು ಭಾಳ ಶ್ರೇಷ್ಠನು? ವ್ಯತ್ಯಾಸ ಇಲ್ಲಿದಕ್ಕಂತಾರ ಅವರು. ಉಂಟೆಂದು ಹೇಳುವ ಮಾತುಗಳಲ್ಲಿ ಅಕಸ್ಮಾತ್ ವ್ಯತ್ಯಾಸ ಉಂಟೆಂದು ಹೇಳುವ ಮಾತುಗಳಲ್ಲಿ ವ್ಯತ್ಯಾಸವಲ್ಲದೆ ಉಂಟೆಂದು ಹೇಳುವ ಮಾತುಗಳಲ್ಲಿ ಮಾತ್ರ ವ್ಯತ್ಯಾಸ ಐತೆ ಹೊರತು ವ್ಯತ್ಯಾಸ ಉಭಯ ರೀತಿಯಲ್ಲಿ ಏಕತ್ವವಿದೆ. ಎರಡೂ ಒಂದಾದವು. ಅವು ಉಭಯ ಅದಾವನ್ನು ಹೇಳುವ ಮಾತಿನಾಗ ವ್ಯತ್ಯಾಸ ಐತೆ ಹೊರತು ಅವು ಮೂಲದಲ್ಲಿ ಎರಡೂ ಒಂದಾದವು, ಏಕತ್ವವಿದೆ. ಸಿದ್ದರಾಮ ಶಿವಗಳ ಮಾತು ಭಾಳ ಚೂಪಾಗಿ ಹರಿತಾಗಿ ನೇರವಾಗಿ ಅರ್ಥಭಿನ್ನತೆಯ ವಾಕ್ಯವನ್ನು ಏನು ಪ್ರಭುದೇವರಲ್ಲಿ ಹೇಳ್ತದು. ಆಗ ಅಲ್ಲಮ ಪ್ರಭುದೇವರು ಅತ್ಯಂತ ಜಾಗರೂಕತೆಯಿಂದ ಇದ್ಯಾಕೋ ಭಾಳ ಜೋರು ಹಣ್ತು ಅಂತ ಜಾಗರೂಕರಾಗಿ ಅಲ್ಲಮ ಪ್ರಭುದೇವರು ಹೊಳೆ ಬರ್ತಾರೆ. ಏನಂತ? ಹೀಗೆಂದು ಪ್ರಭುದೇವರು ನಿರೂಪಿಸಿದ ಮಹಾನುಭಾವದ ನಿಪತ್ತಿಗೆ ಸಿದ್ದರಾಮಯ್ಯ ದೇವರು ವಿವರಿಸಿದ ನಂತರ ಸಿದ್ದರಾಮಯ್ಯ ದೇವರ ನಿಜಾನುಭಾವಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಮನಮಗ್ನವೆಂತಿರ್ಪುದು ಅಂತೆ ಇರಬೇಕಲ್ಲದೆ ಮತ್ತೊಂದು ಮನವೆಂಬುದುಂಟೆ ಹೇಳ. ಅರಿದು ಮರೆದುದ ಅರಿದು ನುಡಿದು ಮರೆದನೆಂಬ ಜ್ಞಾನ ಉಂಟೆ. ಗುಹೇಶ್ವರ ಲಿಂಗವು ನೆರೆದರಿನೆಲ್ಲೆಂಬಲ್ಲಿ ಮನದ ಮರೆ ಮಾಡಿ ಕಾಡುವನು. ಇದು ಮನಮಗ್ನತೆ ಕುರಿತನೇ ಮತ್ತು ಮುಂದೆ ಹೊಂಟ್ರವರು. ಮನಮಗ್ನತೆ ಶ್ರೇಷ್ಠ ಕನಿಷ್ಠ ಅಲ್ಲದು, ಎರಡೂ ಒಂದದು. ಪರಬ್ರಹ್ಮ ಅಂದರೂ ಒಂದ, ಎಲ್ಲ ಒಂದ ಖರೆ ಅಂತ ಸಿದ್ದರಾಮ ಶಿವಗಳು ಹೇಳಿದರೆ ಮತ್ತು ಮನಮಗ್ನತೆ ಕುರಿತನ ಇವರು ಮುಂದುವರಿಸ್ಕೊಂಡು ಬಂದರು. ಈ ವಚನ ಸಿದ್ದರಾಮ ಶಿವಗಳಿಗೆ ಯಾವ ರೀತಿಯಾದ ದಾರಿಯನ್ನು ಅಥವಾ ಯಾವ ರೀತಿಯಾದ ಅರ್ಥವನ್ನು ಕೊಡ್ತದೆ ಅನ್ನುವಂಥ ಮಾತನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇವತ್ತು ಡಾಕ್ಟರ್ ಬಿ ಡಿ ಜತ್ತಿಯವರು ಮಾಜಿ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿ ಸಂಸ್ಥಾಪಕರ 113ನೇ ಜಯಂತಿ ಉತ್ಸವದಲ್ಲಿ ಅವರ ಕುರಿತು ತುಂಬ ಚೆನ್ನಾಗಿ ಅವರ ಸಾಧನೆಗಳನ್ನು, ಬಸವ ಸಮಿತಿ ಮಾಡಿದಂಥ ಕೆಲಸಗಳನ್ನು ಸಹಿತ ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೆ ಹೇಳಿದ್ದಾರೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು. ಅದರ ಜೊತೆಗೆ ಮನಮಗ್ನತೆ ಕುರಿತು ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರ ನಡುವೆ ನಡೆದ ಸಂಭಾಷಣೆಯನ್ನು ಬಹಳ ಅರ್ಥಗರ್ಭಿತವಾಗಿ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಅನಂತ ಶರಣಾರ್ಥಿ. ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಬಂಧುಗಳಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಕೆಲವು ಪ್ರಕಟಣೆಗಳಿದೆ. ನಾಳೆ ದಿನಾಂಕ 14
9/2025 ಕಲಬುರಗಿ ಬಸವ ಸಮಿತಿಯ ಕಾರ್ಯಕ್ರಮ. ಬಸವ ಸಮಿತಿ ಸಂಸ್ಥಾಪಕರ ದಿನಾಚರಣೆ ಮತ್ತು ಡಾಕ್ಟರ್ BD ಜತ್ತಿ ಸಂಶೋಧನಾ ಪ್ರಶಸ್ತಿ ಪ್ರದಾನ ನಡೀತಾ ಇದೆ ನಾಳೆ ಕಲಬುರಗಿ ಬಸವ ಸಮಿತಿನಲ್ಲಿ. ಪ್ರಶಸ್ತಿ ಪುರಸ್ಕೃತರು ಶಿವಾನುಭವ ಚರಮೂರ್ತಿ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಬೇಲಿಮಠ ಸಂಸ್ಥಾನ, ಬೆಂಗಳೂರು. ಅಧ್ಯಕ್ಷತೆ ಡಾಕ್ಟರ್ ಅರವಿಂದ್ ಜತ್ತಿ, ಅಧ್ಯಕ್ಷರು ಕೇಂದ್ರ ಬಸವ ಸಮಿತಿ, ಬೆಂಗಳೂರು. ಉಪಸ್ಥಿತಿ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ನಾಗಸಂದ್ರ, ಹಾಗೂ ಡಾಕ್ಟರ್ ಜಯಶ್ರೀ ದಂಡೆ, ಉಪಾಧ್ಯಕ್ಷರು ಕಲಬುರಗಿ ಬಸವ ಸಮಿತಿ, ಮತ್ತು ಡಾಕ್ಟರ್ KS ವಾಲಿ, ಪ್ರಧಾನ ಕಾರ್ಯದರ್ಶಿಗಳು, ಕಲಬುರಗಿ ಬಸವ ಸಮಿತಿ. ಇನ್ನು ನಾಡಿದ್ದು 15/9/2025 ಬೆಂಗಳೂರು ಬಸವ ಸಮಿತಿ ಕಾರ್ಯಕ್ರಮ ಎಂದಿನಂತೆ ಪ್ರಸಾರವಾಗಲಿದೆ 6 ಗಂಟೆಗೆ. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಇದನ್ನು ವೀಕ್ಷಿಸಿ ಅಂತ ಹೇಳ್ತಾ, ಕೊನೆಯದಾಗಿ ವಚನಮಂಗಲ ಉಪ್ಪಿನಬೇಟಗೇರಿಯಿಂದ ಆಗಮಿಸಿರ್ತಕ್ಕಂಥ ಶ್ರೀ ಬಸವರಾಜ ತೊಗ್ಗಿ ಅವರಿಂದ. ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಮಾಯದ ಮದವ ನೀ ಮುರಿಯಯ್ಯ, ಎನ್ನ ಮಾಯದ ಮದವ ನೀ ಮುರಿಯಯ್ಯ. ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಕಾಯದ ಕತ್ತಲೆಯ ಜೀವದ ಜಂಜಾಟವಾ ಮುಗಿಸೋ, ಜೀವದ ಜಂಜಾಟವಾ ನೀ ಮುಗಿಸೋ, ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವ, ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವ, ಎನಗೆ ಸುತ್ತಿರುವುದು ಮಾಯದ ಪ್ರಪಂಚ, ಎನಗೆ ಸುತ್ತಿರುವುದು ಮಾಯದ ಪ್ರಪಂಚ, ಬಿಡಿಸುವುದು ನಿಮ್ಮ ಧರ್ಮ ಉದಯ, ಬಿಡಿಸುವುದು ನಿಮ್ಮ ಧರ್ಮ ಉದಯ. ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಜೀವದ ಜಂಜಾಟವಾ ನೀ ಮುಗಿಸೋ, ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವ, ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವ, ನನಗೆ ಸುತ್ತಿರುವುದು ಮಾಯದ ಪ್ರಪಂಚ, ನನಗೆ ಸುತ್ತಿರುವುದು ಮಾಯದ ಪ್ರಪಂಚ, ಬಿಡಿಸುವುದು ನಿಮ್ಮ ಧರ್ಮ ಉದಯ, ಬಿಡಿಸುವುದು ನಿಮ್ಮ ಧರ್ಮ ಉದಯ. ಕಾಯದ ಕತ್ತಲೆಯ ನೀ ಕಳೆಯಯ್ಯ, ಮಾಯದ ಮದವ ನೀ ಮುರಿಯಯ್ಯ, ಎನ್ನ ಮಾಯದ ಮದವ ನೀ ಮುರಿಯಯ್ಯ. ಕಾಯದ ಕತ್ತಲೆ, ಕಾಯದ ಕತ್ತಲೆ, ಕಾಯದ ಕತ್ತಲೆಯ ನೀ ಕಳೆಯಯ್ಯ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ
बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು ಸಂಸಾರ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು
ಆಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ಆಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ನೀ ಕರುಣದಿಂದೆತ್ತಿ ಎನ್ನ ಬರಹ ವಿಂಗಡಿಸಿ ನೀ ಕರುಣದಿಂದೆತ್ತಿ ಎನ್ನ ಬರಹ ವಿಂಗಡಿಸಿ ನಿಮ್ಮ ಪಾದವನರುಹಿಸಯ್ಯ ನಿಮ್ಮ ಪಾದವನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ